ಮುರಳಿ, ಯಾರ್ದಿದ್ ಕಟ್ಔಟು? ನಮ್ಮ ಕಾಲೇಜ್ ಯೂನಿಯನ್ ಎಲೆಕ್ಷನ್ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಮೇಡಮ್. ಲಾಸ್ಟ್ ಇಯರ್ ಪಾಸ್ ಔಟ್ ಯುವ ಇದಾನಲ್ಲ, ಅವ್ನ ಪಟ್ಟಾ ಶಿಷ್ಯ ಬ್ರೂಸ್ಲಿ ಅಂತ. ಏನ್ರಿ ಅದು ಬ್ರೂಸ್ಲಿ ಅಂದ್ರೆ? ಬೂದ್ನೂರ್ ಸಿದ್ಧ ಅಂತ ಮೇಡಮ್. ಶಾರ್ಟ್ ಫಾರ್ಮ್ ಆಗಿ ಬ್ರೂಸ್ಲಿ ಅಂತ ಅವನೇ ಇಟ್ಕೊಂಡ್ಬಿಟ್ಟವನು. ಅಯ್ಯಪ್ಪ, ಇನ್ನೊಂದು ವಾರ ಮಾಡಿದ್ರೆ ಬ್ಯಾಕಲ್ಲೆಲ್ಲ ಪ್ಯಾಕ್ ಬಂದ್ಬಿಡ್ತವೆ. ಭಯ್ಯ, ಎಲೆಕ್ಷನ್ಗೆ ಇಷ್ಟು ಬಾಡಿ ಬರ್ಸಿದ್ದೀನಿ, ಸಾಕಲ್ವಾ? ಎಲೆಕ್ಷನ್ ಗೆಲ್ಲಕ್ ಬೇಕಾಗಿರೋದ್ ಬಾಡಿ ಎಲ್ಲ ಕಣ ಬ್ರೂಸ್ಲಿ, ಬ್ರೈನ್. ಕರೆಕ್ಟು ಭಯ್ಯ. ಬಾಸ್, ನೀವ್ ಹೇಳ್ದಂಗೆ ಡೈಲಿ ಎಗ್ ವೈಟ್ ತಿಂತಾ ಇದ್ದೀನಿ. ಬಾಡಿಲಿ ಏನು ಇಂಪ್ರೂವ್ಮೆಂಟ್ ಇಲ್ಲ ಬಾಸ್. ಎಗ್ ವೈಟ್ ತಿಂದ್ರೆ ಬಾಯಿಲೆಲ್ಲ ರಕ್ತ ಬರ್ತದೆ ಬಾಸ್. ಏನ ಎಗ್ ವೈಟ್ ತಿಂದ್ರೆ ಬಾಯಲ್ಲಿ ಬ್ಲಡ್ ಬರ್ತದ? ಹ್ಞೂ ಬಾಸ್. ಈ ಬಾಡಿಲಿ ಬ್ಲಡ್ ಇರೋದೇ ಡೌಟು ಭಯ್ಯ. ಏ ಬ್ರೂಸ್ಲಿ ಭಯ್ಯ, ಮೊಟ್ಟೆ ತರ್ಸ ತಿನ್ನ. ಅದ್ ಎಲ್ಲಿಂದ ರಕ್ತ ಬರುತ್ತೆ ನಾನು ನೋಡ್ತೀನಿ. ಅಯ್ಯೋ ಗುಬಾಲ್ ಬಾಸ್, ಎಗ್ ವೈಟ್ ಅಂದ್ರೆ ಅದಲ್ಲ ಕಣೋ, ಒಳಗಿರೋದು. ಭಯ್ಯ, ನಾನ್ ಬೇರೆ ಇವನ್ಗೆ ಚಿಕನ್ ಟಿಕ್ಕ ತಿನ್ನು ಅಂತ ಹೇಳಿದ್ದೆ. ಈ ಮುಂಡದ ಅದೇನ್ ತಿಂತಾಯ್ತೋ ಏನೋ. ಜಿಮ್ಮು ಭಯ್ಯ, ಎಲೆಕ್ಷನ್ ಮುಗಿದ್ಮೇಲೆ ನಮ್ ಜಿಮ್ ಹುಡುಗರಿಗೆಲ್ಲ ಒಂದ್ ಬಾಡೂಟ ಹಾಕ್ಸ್ಬಿಡೋಣ. ಎಲೆಕ್ಷನ್ ಅಲ್ಲಿ ನಿನ್ನ ಆಪೋಸಿಟ್ ಕ್ಯಾಂಡಿಡೇಟ್ ಯಾರು? ಕಾಲೇಜಲ್ಲಿ ನೀವು ಇಟ್ಟಿರೋ ಅವಕ್ಕೆ ಆಪೋಸಿಟ್ ಕ್ಯಾಂಡಿಡೇಟ್ ಇಲ್ಲ, 100% ಅವಿರೋಧ ಆಯ್ಕೆನೆ. ಬ್ರೂಸ್ಲಿ, ಅಕ್ಕಪಕ್ಕದಲ್ಲಿ 2 ಕುದುರೆ ಓಡ್ತಿದ್ರೇನೆ ಕುದುರೆ ಮೇಲೆ ಕೂತವನ್ನ ಜಾಕಿ ಅನ್ನೋದು, ಇಲ್ಲ ಅಂದ್ರೆ ಜಟ್ಗ ಓಡಿಸೋನು ಅಂತ. ಎಲೆಕ್ಷನ್ ಅಂದ್ಮೇಲೆ ಆಪೋಸಿಟ್ ಕ್ಯಾಂಡಿಡೇಟ್ ಇರ್ಬೇಕು. ವಿರೋಧಿಗಳ ಮಧ್ಯೆ ಗೆದ್ದು ಬರೋನೇ ಕಣ ವೀರ. ನೀನೇ ಯಾರನ್ನಾದ್ರೂ ಎತ್ಕಟ್ಬಿಟ್ಟು ನಿಲ್ಸೋ, ಇಲ್ಲ ಕೂಳೆ ಇರಲ್ಲ. ಓಕೆ ಭಯ್ಯ. ಸೂಪರ್ ಆಗಡೆ. ತಾಳೆ, ಇದ್ರಲ್ಲಿ ನಿಮ್ಮ ಅಪ್ಪಂಗೋ ಚಡ್ಡಿ, ನಿಂಗೊಂದರ ಶರ್ಟ್ ಹೊಲ್ಸ್ಕೋ. ಏನ್ ಇದ್ರಲ್ಲ? ನೀನ್ ಇಟ್ಗೆ ಸಫಾರಿ ಸೂಟ ಕೊಟ್ಟಾರೋ. ವೋಟ್ ಫಾರ್ ಬ್ರೂಸ್ಲಿ. ಓಕೆ, ಸೈಲೆನ್ಸ್ ಗಾಯ್ಸ್, ಸೈಲೆನ್ಸ್. ಬಾಯ್ಸ್, ನಿಮ್ಮೆಲ್ಲರ ಓಟು ನನ್ಗೆ ಬಿಡ್ಬೇಕು. ಸೋ ಸ್ವೀಟ್. ನಿಮ್ಮ ಮತ ಎಲ್ಲಿಗೆ? ವೋಟ್ ಫಾರ್, ವೋಟ್ ಫಾರ್. ಏಯ್ ಜಾನು, ಪಪ್ಪಿ, ಕುಳ್ಳಿ, ಅಶ್ವಿನಿ, ನಿಮ್ ಹೆಣ್ಮಕ್ಳಿಗೆಲ್ಲ ಹೇಳಿದಾರ ತಾನೆ, ಎಲ್ಲ ಓಟು ನಮ್ಗೆ ಬಿದ್ದೋಗ್ಬೇಕು. ನಿನ್ನ ಗೆಲ್ಸೋದ್ರಿಂದ ನಮ್ಗೇನು ಯೂಸು? ನಿಮ್ ಯಾರನ್ನು ರೇಪ್ ಮಾಡ್ತಾ ಇರೋ ತರ ರಕ್ಷಣೆ ಕೊಡ್ತೀನಿ. ನೀನೇನು ಮಾಡ್ಬೇಕಾಗಿಲ್ಲ, ಅದೆಲ್ಲ ನಾವೇ ಮಾಡ್ಕೋತೀವಿ. ನಮ್ ಹತ್ರ ಪೆಪ್ಪರ್ ಸ್ಪ್ರೇ ಇದೆ. ನೀನ್ ಪೇಪರ್ ಸ್ಪ್ರೇ ಹೊಡೆಯವ್ರಿಗೆ ಒಂದು ಪೆಪ್ಪರ್ಮೆಂಟ್ ತಿಂತಿರ್ತಾನೆ. ಹೋಗ್ಲಿ. ಪ್ಲೀಸ್ ಬಾಯ್ಸ್, ಲುಕ್ ಇಟ್ ದ ಬೋರ್ಡ್. 1 vote is equal to 1000. ಐಕ್ಳಿಗೆಲ್ಲ ಒಂದು ವಾರ್ನಿಂಗ್ ಕೊಡೋಣ. ಆಲ್ ಬಾಯ್ಸ್ ಅಂಡ್ ಗರ್ಲ್ಸ್, ರಿಕ್ವೆಸ್ಟ್ ಅಲ್ಲ, ಇಲ್ಲ ಅಮ್ಮಿಕೊಂಡ್ ನಮ್ಗೆ ವೋಟ್ ಹಾಕ್ಬೇಕು, ಗೊತ್ತಲ್ಲ ನಾ ಬಾಸರು ಅಂತ. Look at the board. Malge is giving how many note for 1 vote? ವಾ, 1000 ರೂಪಾಯಿ ಬಡೇಕ್ಲೇಡ್ ಸೊನ್ನೆಗಳು ನೀವೇ ಹಾಕೊಂಡಿರ್ಬೇಕು. ದೊಡ್ಡ ನಾಸಾಗಿ ಯಾವನಾರ ವೋಟ್ ಮಾಡ್ಕೊಂಡ್ರೆ ಕಾಲೇಜ್ ಗ್ರೌಂಡ್ ಅಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿತೀನಿ. ಎಲೆಕ್ಷನ್ ಗೆಲ್ಲಕ್ ಬೇಕಾಗಿರೋದು ಕಲರ್ ಅಲ್ಲ, ಕದರ್. ಎಲೆಕ್ಷನ್ ಗೆಲ್ಲಕ್ ಬೇಕಾಗಿರೋದು ಕದರ್ ಅಲ್ಲ, ಕಾಸು. ನಿನ್ನ ಹತ್ರ ಕಾಸಿರ್ಬೋದು, ನಮ್ಮ ಹತ್ರ ಬಾಸ್ ಇದಾರೆ. ಕೂಗ್ರ. ಅಯ್ಯೋ, ಪಾಸ್ಪೋರ್ಟ್ ಸೈಜಲ್ಲಿ ಎಷ್ಟು ಮುದ್ದ ಕಾಣಿಸ್ತೀವಿ. ಇವಳು ಮಕ್ ಬೆಂಕಿ ಅಕ್ಕ. ಕ್ರಮ ಸಂಖ್ಯೆ 1, ಗೆಲುವು ನಂದು. ಎಸ್, ನನಗೆ ಓಟ್ ಹಾಕ್ಬೇಕು. Love you guys. Hey, you will win so much. ನನಗೆ ಆಗ್ತಾ ಇಲ್ವಾ?
ಎಲ್ಲಿದ್ಯಾ ಭಯ್ಯ? ಲಾರಿ ರೆಡಿ ಮಾಡಿಸ್ತಿದ್ದೀನಿ. ಯಾಕ ನನ್ ಬಾಡಿ ತಗೊಂಡ್ ಹೋಗಕ್ಕ? ಆಯ್ತು, ಯಾಕ ಭಯ್ಯ ಒಳಗೋಯ್ತಾರ ಒಂದ್ ಬಾಡಿನೂ ನನ್ಗೆ ಗೊತ್ತಂಗ್ ಕಾಣ್ತಿಲ್ಲ. ಅಪ್ಪಿ ತಪ್ಪಿ ನಾನು ಏನಾರ ಸೋತ್ರ ವಿಷ ಕುಡ್ದು ಬಿಡ್ತೀನಿ ಅಷ್ಟೇ. ನೀನ್ ಹೆಸರು ಹೇಳ್ಕೊಂಡ್ ಕಾಲರ್ ಬೇರೆ ಎತ್ಬಿಟ್ಟಿದೀನಿ. ಬ್ರೂಸ್ಲಿ ಕಾಲ ಚೇಂಜ್ ಆಗ್ಬೋದು, ಕಾಲರ್ ಚೇಂಜ್ ಆಗ್ಬೋದು, ಆದ್ರೆ ನನ್ನ ಹೆಸರು ಕಾಲರ್ ಎತ್ತದವ್ರಿಗೆ ನಾನು ಕೊಡೋ ರೆಸ್ಪೆಕ್ಟ್ ಚೇಂಜ್ ಆಗಲ್ಲ. ರಿಸಲ್ಟ್ ಬರೋವರ್ಗೆ ಆರಾಮಾಗಿರೋ. ಸರಿ. ನನ್ನ ಹಿಂದೆ ಇದ್ದವರೆಲ್ಲ ಅಲ್ಲಿ ಹೋಗ್ಬಿಟ್ರು. ಆಲಿಸ್ Bruce Lee! Boo! ಬೇಡ ಬೇಡ ಅಂದ್ರು ಹೇಳ್ಕೋದ್ರೆ ನಿಲ್ಲಿ ಹೇಳ್ಕೋದ್ರೆ ಒಳ್ಳೆ ಅಂದ್ಬಿಟ್ಟು ನಮ್ ಕುದ್ರನೆ ಕಾಲೇಜ್ಗಳ ಮಾವುಟ ಭಯ. ನನ್ ಕಾಲೇಜಲ್ಲಿ ಇನ್ಮೇಲೆ ಹೆಂಗ್ ಮುಖ ತೋರಿಸ್ಲಿ? ಬುದ್ಧರು ಹೊಡೈತೀನಿ. ಆಲಿಸ್ವೆಲ್. I'm gonna win. ಎಸಿಪಿ ಕಾಲೇಜ್ ಯೂನಿಯನ್ ಪ್ರೆಸಿಡೆಂಟ್ ಪೋಸ್ಟ್ಗಾಗಿ ನಡೆದ ಚುನಾವಣೆಯಲ್ಲಿ ಬೂದೂರು ಸಿದ್ಧ 2000 ಮತಗಳನ್ನು ಪಡೆದುಕೊಂಡಿದ್ದಾರೆ. ಕುಮಾರಿ ಮಲ್ಲಿಗೆ ಕೇವಲ 1 ಮತವನ್ನು ಮಾತ್ರ ಪಡೆದುಕೊಂಡಿದ್ದಾರೆ. What? I can't believe it. ಈ ಬಾರಿಯ ವಿದ್ಯಾರ್ಥಿ ಸಂಘದ ನಾಯಕ ಬ್ರೂಸ್ಲಿ. ಮಲ್ಲಿಗೆ ಮನೆಗೋಗು ನೆಲ್ಲಗೆ. ಮಲ್ಲಿ ಅವಧಿ ಶಾಪ Bloody annoying teacher. ಹೋಗ್ಲಿ ಬಿಡು ಭಯ್ಯ. ಭಯ್ಯ ಏನ್ ಭಯ ಇದೆಲ್ಲ ಮ್ಯಾಜಿಕ್? ಮ್ಯಾಜಿಕ್ ಅಲ್ಲ ಬ್ರೂಸ್ಲಿ, ಅಲ್ಲೊಂದು ಲಾಜಿಕ್ ಇದೆ. ಅವಳು ದುಡ್ಡು ಕೊಟ್ಟು ವೋಟರ್ಗಳನ್ನ ಡೀಲ್ ಮಾಡಿದ್ರೆ ನಾವು ವೋಟಿಂಗ್ ಮೆಷಿನೇ ಡೀಲ್ ಮಾಡ್ಬಿಟ್ವಿ. ನಿನಗೆ ಗೊತ್ತಾ ಓಟ್ ಎಲ್ಲ ಅವಳಿಗೆ ಬೀಳ್ತಿತ್ತು, ಅವಳಿಗೆ ಗೊತ್ತಾ ಓಟ್ ಎಲ್ಲ ನಿನಗೆ ಬೀಳ್ತಿತ್ತು. ಹಂಗಾರಿ ಬಡತ ಒಂದು ನಂಗೆ ಓಟೆ ಹಾಕಿಲ್ಲ. ನೋಡಪ್ಪ, ನೀನ್ ಸಂಪಾದನೆ ಮಾಡಿರೋ ಜನ ಬರ್ತಾವ್ರೆ. ಏಯ್ ಬರ್ಸಲ ಇಲ್ಲಿ ನೋಡಿ, ಇಲ್ಲಿ ಐ ಲವ್ ಯು. ಎಷ್ಟೊತ್ತವರೆಗೂ ಲೆಗ್ ಪೀಸ್ ನೋಡ್ಕೊಂಡು ನಿಂತಿದ್ದು ಐ ಲವ್ ಯು ಜೀಕೋತಾರೆ. ಬೇಡ ಭಯ್ಯ, ದಯವಿಟ್ಟು ನನ್ನ ಮಾತು ಕೇಳಿ. ಈ ಪಾಲಿಟಿಕ್ಸ್ ಪೋಲಿಗಳ ಸವಾಸ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನನಗ್ ಚೆನ್ನಾಗಿ ಗೊತ್ತು. ಕೆಲಸ ಆಗ್ಬೇಕಾದ್ರೆ ಹ್ಯಾಂಡ್ ಹೊಡಿತಾರೆ, ಕೆಲಸ ಆದ್ಮೇಲೆ ಹಂಡ್ ಮೇಲೆ ಹೊಡಿತಾರೆ. ಇವೆಲ್ಲ ನಮಗ್ ಬೇಕಾ? ಅದ್ರ ಬದಲು ಕಾಲೇಜಲ್ಲಿ ತಿಂಗಳಿಗೊಂದು ಫಂಕ್ಷನ್ ಮಾಡ್ಕೊಂಡು 4 ಕಾಸು ಮಾಡ್ಕೊಂಡು ರಾಯಲ್ ಆಗಿರೋಣ. ಲೋ, ನಿಂದ ಯಾವ ಊರು ಅಂದ? ಇದೇನ್ ಭಯ ಹಿಂಗ್ ಕೇಳ್ತೀರಾ? ನಿಮ್ಗೆ ಗೊತ್ತಿಲ್ವಾ? ಬೂದ್ನೂರು. ಬೂದ್ನೂರ್ ಸರ್ಕಾರಿ ಶಾಲೆ ಗಾಂಧಿ ಜಯಂತಿ ಬೂಂದಿ ಕಾಸ್ ತಿಂತಿ ನಿನ್ನ ಬೆಂಗಳೂರು SCP ಕಾಲೇಜ್ ಯೂತ್ ಪ್ರೆಸಿಡೆಂಟ್ ಮಾಡ ಅಲ್ಲಿ ಕೂರಿಸಿದ್ರು. ನಿನ್ ಥಿಂಕಿಂಗ್ ಇನ್ನು ಗಾಂಧಿ ಜಯಂತಿ ಬೂಂದಿ ರೇಂಜ್ಗೆ ಇದೆ. 2000 ವೋಟ್ ಲೀಡಲ್ಲಿ ನಿನ್ನ ಗೆಲ್ಸಿದ್ದು ಶಾಮ್ಯಾನದಲ್ಲಿ ಬರೋ ಚಿಲ್ಡ್ರೆ ಕಾಸ್ ತಿನ್ನಕ್ಕೆ ದುಬಾಲ್. ನಮ್ದೇನಿದ್ರು ಥಿಂಕ್ ಬೇಕ್, ತಿನ್ಬೇಕು. ಮಾರ್ನಾ ತೋ ಡೈನಾಸರ್ ಕೋ ಮಾರ್ನಾ ತೋ ಕಾರ್ನ. ಲಾರಿ ಮೇಲೆ ಹಾರ ಹಾಕೊಂಡು ನಿಂತಿದ್ದು ನೀವಲ್ವಾ? ಹಾರ ಹಾಕೊಂಡು ನಿಂತಿದ್ ನಾವೇ, ಹಾಕ್ಸಿದ್ ನಮ್ ಬಾಸು. ಯಾರು ನಿಮ್ಮ ಹೆಸರು? ಯುವ. ಚೆನ್ನಾಗಿದೆ, ಯೂತ್ಫುಲ್ ಆಗಿದೆ. ನಿಮ್ಮ ಹೆಸರು? ಬ್ರೂಸ್ಲಿ. ಚೆನ್ನಾಗಿಲ್ವಾ? ಏನ್ ತರಿಸ್ಲಿ? ಕಾಫಿ, ಟೀ? ಕಾಫಿ ಟೀ ಕುಡಿಯಕ್ಕಿದೇನ ಅಂಗನವಾಡಿ ಟೀಚರ್ಸ್ ಮೀಟಿಂಗ? ಸ್ಕಾಚ್ ತರಿಸಿ. ಏನ್ ಸುಮ್ಮನೆ ಕೂತ್ಕೊಂಡ್ಬಿಟ್ರಿ? ಬ್ರೂಸ್ಲಿ, ನೀವೊಂದ್ ಪೆಗ್ ಹಾಕಿ. ಭಯ್ಯ ಒಂಚೂರ್ ಕುಡಿಲ್ಲ? ಬೇಡ, ಹುಡುಗ ಕುಡಿದ್ಮೇಲೆ ಸಿಕ್ಕಾಪಟ್ಟೆ ರಾಂಗ್ ಅಂದ್ರೆ ಏನ್ ಹೊರಗಡೆ ಹೋಗಿ ಮರ್ಡರ್ ಮಾಡ್ಬಿಡ್ತಾನ? ಮಾಡ್ಲಿ ಬಿಡಿ, ನಾವಿದ್ದೀವಿ. ಮರ್ಡ್ರು ಹೊರಗಡೆ ಹೋಗಿ ಮಾಡ್ತಾನೋ ಇಲ್ಲೇ ಮಾಡ್ತಾನೋ ಹೇಳಕ್ಕಾಗಲ್ಲ. ಕುಡಿಸ್ ನೋಡಿ. ಬೇಡ ಬಿಡಿ ಭಾಯ್, ಸುಮ್ನೆ ಯಾಕೆ ರಗಳೆ? ಎಲೆಕ್ಷನ್ ಬೇರೆ ಹತ್ರ ಇದೆ, ಸೀದಾ ಮ್ಯಾಟ್ರಿಗೆ ಬಂದ್ಬಿಡಿ. 5 ವರ್ಷದ ಹಿಂದೆ ಕೈ ಹಿಡ್ಕೊಂಡು ರಾಜಕೀಯಕ್ಕೆ ಎಂಟ್ರಾದ್ವಿ. ಸೆಂಟ್ರಲ್ ಯಾರೋ ಕರೆದು ಕೈಗೆ ಕಮಲ ಕೊಟ್ರು. ಆಮೇಲೆ ಇನ್ಯಾರ ಕರೆದು ತಲೆ ಮೇಲೆ ಹೊರೆ ಹೊರಿಸಿದ್ರು. ಆದರೆ ಟಿಕೆಟ್ ಮಾತ್ರ ಯಾರು ಕೊಡ್ಲಿಲ್ಲ. ಅದಕ್ಕೆ ಈ ಸರ್ತಿ ನಾವೇ ಇಂಡಿಪೆಂಡೆಂಟ್ ಆಗಿ ಸೈಕಲ್ ಹತ್ತಿದ್ದೀವಿ. ನಮಗೆ
ನಿಮ್ಮ ಹುಡುಗರು ಸಾತ್ಬೇಕು. ಸೈಕಲ್ ತುಳಿಬೇಕಾ ತಳ್ಳಬೇಕಾ? ಹಂಗಂದ್ರೆ ಸೈಕಲ್ ತಳ್ಳಬೇಕು ಅಂದ್ರೆ ಬ್ಯಾಕ್ ಅಲ್ಲಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ, ಸೈಕಲ್ ತುಳಿಬೇಕು ಅಂದ್ರೆ ಫ್ರಂಟ್ ಅಲ್ಲಿ ನಿಂತ್ಕೊಂಡು ಲೀಡ್ ಮಾಡ್ತಾರೆ. ನಮ್ದು ಬಾಯಿಗೆ ಸೈಕಲ್ದು ತುಳಿಯೋ ಸಾರ್ತಿನೇ ಬೇಕು. ಫ್ರಂಟ್ ಅಲ್ಲಿ ಕೃಷ್ಣನ್ ತರ ಸಾರಥಿ ಆಗಕ್ಕೆ ನಮ್ ಬಾಸ್ ರೆಡಿ, ಬ್ಯಾಕ್ ಅಲ್ಲಿ ಆಂಜನೇಯ ತರ ನಿಂತ್ಕೊಳಕ್ಕೆ ನಾನ್ ರೆಡಿ, ಸೆಂಟ್ರಲ್ಲಿ ಅರ್ಜುನನ್ ತರ ಬಿಲ್ಲೆತ್ತಕ್ಕೆ ನಿಮ್ ಬಾಯ್ ರೆಡಿನಾ? ಏನ್ ಬಿಲ್ಲು? ನೋಡಿ ನೂರ್ ಅಹಮದ್, ನಿಮ್ಗೂ ಚೆನ್ನಾಗ್ ಗೊತ್ತು, ಇವತ್ ಜನ ಸುಮ್ನೆ ಓಟ್ ಹಾಕೋ ಸೀನೇ ಇಲ್ಲ. ಪ್ರತಿ ಓಟ್ಗೂ ನೋಟ್ ಹೊಡಿಬೇಕು, ಬಾಟ್ಲ್ ಹೊಡಿಬೇಕು, ಒಳಗೆ ಮೆಷಿನ್ ಕೊಡ್ಬೇಕು, ಒಳಗೆ ಊಟ ಹಾಕ್ಸ್ಬೇಕು. ಅದಕ್ಕೆಲ್ಲ ಬೇಜಾನ್ ದುಡ್ಡು ಬೇಕು. ಬರೀ ಹೋಳ್ಗೆಗೆ ಏನು, ನಮ್ದು ಬಾಯಿಗೆ ಓಟ್ಗೆ ಹಾಕ್ತಾರೆ ಅಂದ್ರೆ ಬಿರಿಯಾನಿಗೆ ಮಾಡಿಸ್ಬಿಡೋಣ ಬಿಡಿ. ಬರೀ ಬಿರಿಯಾನಿಗೆ ಬಡವ್ರ ಓಟು ಡೀಲ್ ಆಗ್ಬಿಡಲ್ಲ, ಆಮೇಲೆ ಬಿರಿಯಾನಿ ತಿಂದು ಅಂತ ಬಾಂಬಾಕ್ ಹೋಗ್ಬಿಡ್ತಾರೆ. ಯುವಾಜಿ, ಈಗ ಹೇಗ್ ಮಾಡೋದು? ನೂರ್ ಅಹಮದ್ ಅಂತ ಹೆಸರಿಟ್ಕೊಂಡು ಬ್ಯಾಕಲ್ಲಿ ಓಡಕ್ 100 ಜನ ಇಲ್ಲ ಅಂದ್ರೆ ಹೆಂಗೆ? ನಮ್ಗೆ ಹ್ಯಾಂಡ್ ಹೊಡೆದ್ಮೇಲೆ ಎಲ್ಲ ನಾವ್ ಹ್ಯಾಂಡ್ಲ್ ಮಾಡ್ತೀವಿ. ಒಂದೊಂದ್ ಗಲ್ಲಿನೂ ಸುತ್ತಿ ದಿಲ್ಲಿವರೆಗೂ ಸೌಂಡ್ ಮಾಡ್ಕೊಡ್ತೀವಿ. ಓಕೆ ಅಂದ್ರೆ ಹೊಡಿರಿ ಹ್ಯಾಂಡ್. ಎಲ್ಲ ನಿಮ್ ಕೈಗೆ ಕೊಟ್ಟಿ. ವಿಧವೆಯರ ಪಾಲಿನ ಗಂಡ ನೂರ್ ಅಹಮದ್ಗೆ ಅಣ್ಣ 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 ವಿಧವೆಯರ ಪಾಲಿನ ಅಣ್ಣ ನೂರ್ ಅಹಮದ್ಗೆ. ತಗೊಳಕ ಇದು ವಾಕ್ಯೂಮ್ ಕ್ಲೀನರ್ ಅಂತ, ಇನ್ಮೇಲೆ ಬಗ್ಗ ಕಸ ಗುಡ್ಸಂಗಿಲ್ಲ, ಡ್ಯಾನ್ಸ್ ಮಾಡ್ಕೊಂಡ್ ಗುಡ್ಸ್ಬೋದು. ಕಸ ಎಲ್ಲ ಕ್ಲೀನ್ ಆಯ್ತದ? ವಾ? ಆನ್ ಮಾಡೋದ್ ಹೆಂಗೆ? ಅಯ್ಯೋ ಪಾಪ ಮುಗ್ಧ ಜನ, ಕೊಡಕೈಲಿ ತಗೊಳ್ಳೋಣ. ಇದನ್ನ ಒಳಗೆ ಪ್ಲಗ್ ಚುಚ್ಚೋಣ. ಸ್ವಿಚ್ ಆನ್ ಮಾಡ್ಬಿಟ್ಟು ಹಿಂಗ್ ಹಿಡ್ಕೊಂಡ್ಬಿಟ್ಟು ಹಿಂಗ್ 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 ಕಸ ಎತ್ಬಿಡೋದೆ. ದೇವ್ರೇ, ನಮ್ ಬೆಳವಣಿಗೆ ನೋಡಿ ಉರ್ಕೋತಿದವ್ರಿಗೆಲ್ಲ ಕುಷ್ಠರೋಗ ಕೊಟ್ಬಿಡ. ಪೂಜಾರಪ್ಪ, ಇನ್ನೊಂದೆರಡು ನಿಂಬೆಹಣ್ಣು ಎಕ್ಸ್ಟ್ರಾ ಕಟ್ಟು. ಮೊದ್ಲೇ ನಾವು ಓಡಾಡೋದ್ ರಾಂಗ್ ಸೈಡ್, ಯಾವ ನನ್ ಮಗನೂ ಅಡ್ಡ ಬರಬಾರ್ದು. ಕಾರ್ಗೆ ಯಾಕೆ ನೀವೇ ಕಟ್ಕೊಂಬಿಡಿ. ಓವರ್ ಆಗಿ ಮಾತಾಡ್ತಾವನಲ್ಲ ಭಯ್ಯ, ಎತ್ಬಿಡ್ಲಾ? ಈಗ ಸದ್ಯಕ್ಕೆ ಮುಚ್ಕೊಂಡ್ ಗಾಡಿ ಎತ್ತು. ಭಯ್ಯ, ನಿಮ್ಮ ಅಮ್ಮ ನಿಮ್ಮ ಅಕ್ಕ ಗುಮ್ಮ ಇಬ್ರು ಬಂದ್ಬಿಟ್ಟವ್ರೆ. ಅಮ್ಮ ತುಳಸಿ ತಗೊಳ್ಳ, ತುಳಸಿ ಜೊತೆ ಕನಕಾಂಬರನೂ ಕೊಡಕ್ಕೆ. ಹಲೋ ದುರ್ಗೆ, ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಬನ್ನಿ ಕಾರಲ್ಲಿ ಡ್ರಾಪ್ ಕೊಡ್ತೀನಿ ಅಂತ ಕನ್ನಡದಲ್ಲಿ ತಾನೇ ಕರೆದೆ. ಅಮ್ಮ ಮಗಳಿಬ್ರು AC ಕಾರಲ್ಲಿ ಜುಮ್ ಅಂತ ಬರ್ಬೋದಿತ್ತ? ಒಳ್ಳೆ ತರ ಕೆಲಸ ಮಾಡಿ ಕಾರ್ ತಗೊಂಡಿದ್ರೆ ಫ್ರಂಟ್ ಸೀಟ್ ನಲ್ಲಿ ಕೂತ್ಕೊಂಡು ಹೆಮ್ಮೆಯಿಂದ ಬರ್ತಿದ್ದೆ. ಶಾರ್ಟ್ ಕಟ್ ನಲ್ಲಿ ಸಂಪಾದನೆ ಮಾಡಿ ದೇವಸ್ಥಾನಕ್ಕೆ ಬಂದು ಶಾಂತಿ ಮಾಡಿಸ್ಬಿಟ್ರೆ ಒಳ್ಳೇದಾಗಲ್ಲ. ಅಯ್ಯೋ, ದೇವಸ್ಥಾನದಲ್ಲಿ ದೇವ್ರು ನೋಡೋದಕ್ಕೂ ಶಾರ್ಟ್ ಕಟ್ ಇದೆ, ಸ್ಪೆಷಲ್ ಎಂಟ್ರಿ. ಅಮ್ಮ, ಅವ್ನ್ಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇನೆ, ನೀನ್ ನಡಿ. ಯಾವಾಗ ಬುದ್ಧಿ ಬರುತ್ತೋ. ಭಯ್ಯ, ಇದೇ ಖುಷಿಲಿ ಐಲ್ಯಾಂಡ್ ಕಡೆಗೆ ಒಂದ್ ಲಾಂಗ್ ಡ್ರೈವ್ ಹೋಗಿ ಬರೋಣ. ಐಲ್ಯಾಂಡ್ ಲಾಂಗ್ ಡ್ರೈವ್ ನಿನ್ ಜೊತೆ? ಇನ್ನೇನ್ ಕರೆದ್ರಿಗ ಕತ್ರಿನ ಕೈಫ ಬರ್ತಾಳೆ. ಜನ್ಮದಲ್ಲಿ ಬುದ್ಧಿ ಬರಲ್ಲ ಇವನ್ಗೆ. ಚೋ ಸ್ವೀಟ್, ಪೇಡ ಇದ್ದಂಗೆ ಅವಳಲ್ಲೋ. ಪೇಡನ ಪೀಡೆ ಮೆಟ್ಕೊಂಡಿರೋಳ್ನ ಪೇಡ ಅಂತಿದ್ಯಲ್ಲ ಭಯ್ಯ. ಪೀಡೆ, ಪಿಶಾಚಿ, ದೆವ್ವ ಏನ್ ಬೇಕಾದ್ರೂ ಮೆಟ್ಕೊಂಡಿರ್ಲಿ, ಇನ್ಮೇಲೆ ಅವಳೇ ನನ್ ದಿಲ್ಕಿ ದಡ್ಖಾನ್. ಬ್ರೋಸ್ಲೆ, ಇವತ್ತಿಂದ ನಿನಗೊಬ್ಳು ಬಾಬಿ ಸಿಕ್ಕದ್ಲು. ನಿಮ್ ಏರಿಯಾ ಹುಡುಗರಿಗೆಲ್ಲ ಬೊಂಬೆ ಮಿಠಾಯಿ ಹಂಚ್ಬಿಡ. ಭಯ್ಯ, ಬಾಬಿ ಕೈಲಿ ಬಡ ಗ್ಲಾಸ್ ಇದೆ. ಪಬ್ಬಲ್ ಕೂತ್ಕೊಂಡು ವಾಟರ್ ಕುಡಿದ್ರು ಜನ ಓಡ್ಕ ಅನ್ಕೋತಾರೆ.
ಹೋಗದ್ ವಾಟ್ರ ಓಡ್ಕನ ಚೆಕ್ ಮಾಡ್ಕೊಂಬ. ನಾನಾ ಅವ್ಳು ದೆವ್ವ ಭಯ್ಯ. ಸರಿ ಆಯ್ತು ಹೋಯ್ತೀನಿ. ಎಲ್ಲ ಚಡ್ಡಿ ಹಾಕೊಂಡು ಹೆಂಗ್ ಕುಣಿತಾವೆ. ಭಯ್ಯ ಯು ಆರ್ ರೈಟ್. ಅದು ಸ್ಪ್ರೈಟ್. ಬಾಬಿ ಸಿಂಗಲ್ ಆಗಿದ್ದಾರೆ. ಯು ಕ್ಯಾರಿ ಆನ್. ಹೇ ನಿಶಾ, ಸಾಕು ಕುಡ್ದಿದ್ದು. ಕಮ್ ಲೆಟ್ಸ್ ಗೋ. ಭಯ್ಯ ಬಾಬಿಗೆ ಯಾರೋ ಬಾಯ್ ಫ್ರೆಂಡ್ ಇದ್ದಂಗಿದೆ. The music was awesome. Yes. This is your car, right? Yeah, of course. So, where are you taking me? Let's go for a long drive. Okay. ಏಯ್ ಏನು ಗಾಡಿ ನೋಡಿ ಎಲ್ಲಿ ನಿಂತಿದೆ. ಅಲ್ಲಿ ಯಾಕೆ ನಿಲ್ಸಿದ್ರು? ಕತ್ಲೆ ಆಯ್ತಲ್ಲ. ಕಾರ್ ಕೈ ಕೊಟ್ಟಿರ್ಬೇಕು. ಪಾಸಿಟಿವ್ ಥಿಂಕಿಂಗ್ ಇರಬೇಕು, ಆದ್ರೆ ಈ ರೇಂಜಿಗೆ ಇರಬಾರ್ದು. ಏಯ್ ನಾನು ನೋಡ್ಕೊಂಬರ್ತೀನಿ. ಭಯ್ಯ ನೀವು ಹೋಗ್ಬೇಡಿ ಪ್ಲೀಸ್. ನೀವು ಹೋಗ್ಬೇಡಿ. ನಾನು ಹೋಗಿ ನೋಡ್ಕೊ ಬರ್ತೀನಿ. ಏನಾಯ್ತು? ಏನಾಯ್ತು? ಓಂ ಶ್ರೀ ಆಂಜನೇಯಾಗ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮ ಪ್ರಚೋದಯಾತ್. ಓಂ ದುಂ ದುರ್ಗಾಯೇ ನಮಃ. ಓಂ ನೆಟ್ಟಿಗೆ ನಿಂತ್ಕೊಳ. ಪೂಜಾರ್ರೆ, ದಂಡಿಗೆ ಎದರ್ಲಿಲ್ಲ, ದಾಳಿಗೆ ಎದರ್ಲಿಲ್ಲ, ನಮ್ಮ ಹುಡುಗ ಗಾಳಿಗೆ ಎದರ್ಕೊಂಡ್ಬಿಟ್ಟವನೆ. ಸ್ವಲ್ಪ ಸರಿಯಾಗಿ ಬಿಡಿಸಿ. ಇದೆ, ಇಲ್ಲೊಂದು ಸಮಸ್ಯೆ ಇದೆ. ಯಾವುದೇ ಗಾಳಿ ಹಿಡಿದಿದ್ರು ನಾನ್ ಬಿಡಿಸ್ತೀನಿ. ಬಿಡಿಸಿ ಬಿಡಿಸಿ. ಏಯ್ ಪೀಡೆ, 3 ರೌಂಡ್ಸ್ ಹೊಡ್ಕಂಬ. ರೌಂಡ್ಸಾ? ಈ ರೌಂಡ್ಸ್ ಅಲ್ಲ, ಟೆಂಪಲ್ ರನ್. ಗೀತಾ, ಅನಿತಾ, ಸುನೀತಾ ಚೆನ್ನಾಗವಳೆ. ದೇವ್ರೇ ಕಾಪಾಡಪ್ಪ. ಅಯ್ಯೋ ಒಳ್ಳೆ ಸೆಂಟ್ ಹಾಕ ಬಂದವಳೆ. ಗಮ್ಮತ್ತೈತೆ. ಹೆಂಗಾದ್ರೂ ಮಾಡಿ ನಾನೇ ಪಟಾಯಿಸ್ಕೊಬಿಡ್ಬೇಕು. ಆಯ್ ಉಳ್ಕ ಉಳ್ಕ ದೇವ್ದ ಹತ್ರ ಹೋಗ್ತಿದ್ಯಪ್ಪ. ಭಯ್ಯ ಭಯ್ಯ ದೆವ್ವ. ಯೋ ಪೂಜಾರಪ್ಪ, ಅದ್ಯಾವ ಬಾಯಲ್ಲಿ ಮಂತ್ರ ಹೇಳ್ದ ನೀನ್ ಬಾಯ್ಗ್ ನನ್ ದೇವಸ್ಥಾನದಲ್ಲೇ ದೆವ್ವ ಮಡಿಕೋದು ರೌಂಡ್ ಹಾಕಂಬಂತೀಯ ದೆವ್ವನ? ಏಯ್ ಭಯ್ಯ ಏನಾಯ್ತು ಹೇಳ? ಭಯ್ಯ ಬ್ಯಾಕಲ್ಲಿ ಅವಳೆ ಡ್ರಾಕುಲ. ಏನ ನಿಶಾನ? ಹೋಗ್ಬೇಡ ಭಯ್ಯ, ಬರ್ದ್ ಬಾಯ್ಗೆ ಹಾಕೊಂಡ್ಬಿಡ್ತಾಳೆ. ನಿನ್ ತಾಯ್ತ ತಗೋ. ಹುಡುಗಿರು ಡೆವಲಪ್ ಆಗ್ಬೇಕು ನಿಜ, ಆದ್ರೆ ಆ ಲೆವೆಲ್ಗ ತಪ್ಪು. ಬ್ರೂಸ್ಲಿ ಭಯ್ಯ ನಿಜ ಹೇಳು, ನಾನು ಇವತ್ತವರೆಗೂ ಎಷ್ಟು ಹುಡುಗಿರು ಡವ್ ಹಾಕಿದಿರಪ್ಪ? ಆ ವಿಷಯದಲ್ಲಿ ನಿಮ್ದು ಕ್ಲೀನ್ ಹ್ಯಾಂಡ್ ಭಯ್ಯ. ಕೊಡಿ ಭಯ್ಯ, ಕೈ ಕೊಡಿ ಕೊಡಿ. ನಾನು ಎಷ್ಟೋ ಹುಡುಗರು ನೋಡ್ಬಿಟ್ಟೆ, ಜಸ್ಟ್ ಕೈ ಟಚ್ ಮಾಡಿದ್ರೆ ಸಾಕು ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತಾ ಇದ್ರು. ಆದ್ರೆ ಇವನು ನಾನೇ ಮೇಲ್ ಬಿದ್ದು ಎಲ್ಲಾ ತರ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ಕೊಟ್ರು ನನ್ ಫಿಂಗರ್ ಕೂಡ ಟಚ್ ಮಾಡ್ಲಿಲ್ಲ. ಅಯ್ಯೋ ಭಯ್ಯ, ಅದು ವಿಸ್ಕಿ ಆದ್ರೆ ಯಾಕೆ ಕೈ ತುಳಿತಿದ್ದೀರಾ? ಅವಳು ತೊಡೆ ಮುಟ್ಟಿದ್ ಪಾಪ ನನ್ ಕೈಗಂಟಬಾರ್ದು ಅಂತ. ನೀವೇ ಈಗ ಅಂದ್ಬಿಟ್ರೆ ನಾವು ನಮ್ಮ ಕೈನ ಆಸಿಡ್ ಅಲ್ಲೇ ತೊಳ್ಕೋಬೇಕು. ಅಟ್ ಲಾಸ್ಟ್ ನೀನ್ ಹುಡುಕ್ತಾ ಇರೋ ಹುಡುಗ ಸಿಕ್ಕೇ ಬಿಟ್ಟ. ಅದಕ್ಕೋಸ್ಕರ ದೆವ್ವ ಅಂತ ಡ್ರಾಮಾ ಮಾಡಿ ನಿಮ್ಮ ಅಪ್ಪ ಅಮ್ಮನೆ ಏಮಾರಿಸ್ಬಿಟ್ಟಿಯಲ್ಲ. ರಿಯಲಿ ಯು ಆರ್ ಕ್ರೇಜಿಯಾ. ದಟ್ ಐ ಆಮ್. ಹಾಗ್ಯಾಕ್ ಮಾಡಿರ್ಲಿಲ್ಲ ಅಂದ್ರೆ ಸೌತ್ ಆಫ್ರಿಕಾಲಿರೋ ನನ್ನ ರಿಲೇಟಿವ್ ಸಾಫ್ಟ್ವೇರ್ ಇಂಜಿನಿಯರ್ ನ ಮದ್ವೆ ಮಾಡ್ಕೊಂಡು ಬೋರಿಂಗ್ ಲೈಫ್ ಲೀಡ್ ಮಾಡ್ಬೇಕಿತ್ತು. ಆಗ ನಾನ್ ಲವ್ ಮಾಡಿ ಮದ್ವೆ ಆಗ್ಬೇಕು ಅನ್ನೋ
ನನ್ನ ಆಸೆ ಫುಲ್ಫಿಲ್ ಆಗ್ತಿರ್ಲಿಲ್ಲ. ಐ ಆಮ್ ಸೋ ಹ್ಯಾಪಿ ಟುಡೇ. ನೀನೇನೋ ಟೆಸ್ಟ್ ಮಾಡಿ ಹುಡುಗನ್ನ ಹುಡ್ಕೊಂಡೆ, ಬಟ್ ಅವನ್ಗೆ ನಿನ್ ಮೇಲೆ ಕೆಟ್ಟ ಒಪಿನಿಯನ್ ಬಂದಿರುತ್ತಲ್ಲ, ಇದೆಲ್ಲ ಅವನಿಗೆ ಹೇಳಿದ್ರೆ ಅವ್ನ್ ನಂಬ್ತಾನ? ನೋ ಚಾನ್ಸ್. ನಾನ್ ಇನ್ಮೇಲೆ ಯಾವ ಹುಡುಗಿರ್ನು ನಂಬಲ್ಲ, ಲವ್ವೇ ಮಾಡಲ್ಲ. ಬ್ರೂಸ್ಲಿ, ನನ್ ಫಸ್ಟ್ ಲವ್ಗೆ ಕೊಳ್ಳಿ ಇಟ್ಬಿಡ್ಲಲ್ಲ. ಬ್ರೂಸ್ಲಿ, ಕೊಳ್ಳಿದ್ದೇವ ಅಲ್ವಾ ಭಯ್ಯ, ಕೊಳ್ಳಿ ಹಿಡ್ದೆ ಇರುತ್ತಾ? ಲೇ, ನೀನ್ ಯಾಕ ಕುಡಿತಿದ್ಯಾ? ಕುಡಿಲಿ ಬಿಡಿ. ಆಮೇಲೆ ನೀವು ಸುಮ್ನಿರಿ. ಪಾಪ ಹುಡುಗ ತುಂಬಾ ಕಷ್ಟಪಟ್ಟಿದ್ದಾನೆ. ಕುಡಿರಿ ಬ್ರೂಸ್ಲಿ, ಇನ್ನೊಂದು ಪೆಗ್ ಎತ್ಕೊಳ್ಳಿ. ಅಲ್ಲ ಭಯ್ಯ, ಕಪಾಳು ಕೊಡಿಸ್ತೀನಿ ಅಂತ ಹೋಗ್ಬಿಟ್ಟು ಅವಳ ಕೈಲಿ ಕಪ್ಪೈ ಸಿರ್ಸ್ಕ ಬಂದಿದೆಯಲ್ಲ. ಹೋಗ್ಬೇಕಾದ್ರೆ ನಾನು ಖಡಕ್ ಆಗಿ ಕದರಾಗೆ ಹೋದೆ, ಬಟ್ ವೆದರ್ ಸಪೋರ್ಟ್ ಮಾಡಲಿಲ್ಲ. ಅವಳು ಮುಂದೆ ಕೂತ್ಕೋತಿದ್ದಂಗೆ ಸೈಲೆಂಟ್ ಆಗ್ಬಿಟ್ಟೆ. ಬ್ರೂಸ್ಲಿ, ಅವಳ ಮುಖದಲ್ಲೇನೋ ಮ್ಯಾಜಿಕ್ ಇದೆ. ಬ್ರೂಸ್ಲಿ, ಅದು ಮ್ಯಾಜಿಕ್ ಅಲ್ಲ ಭಯ್ಯ, ಲವ್ ಅಲ್ಲಿರೋ ಲಾಜಿಕ್. ಈ ಲವ್ ಅನ್ನ ಮ್ಯಾಟ್ರು ಹಾರ್ಟ್ ಒಳಗಡೆ ಎಂಟ್ರ್ ಆಗ್ಬಿಟ್ರೆ ದೊಡ್ಡ ದೊಡ್ಡ ಪಂಟ್ರಗಳೆಲ್ಲ ಸೈಲೆಂಟ್ ಆಗ್ಬಿಟ್ಟವ್ರೆ. ಯಾವ ಹುಡುಗಿ ಬಗ್ಗೆ ಮಾತಾಡ್ತಿದ್ದೀರಾ? ಬೆಳಗ್ಗೆ ಫೀಲ್ಡಿಗೆ ಬಂದು ಟಾಟಾ ಮಾಡಿ ಹೋದ್ಲಲ್ಲ, ಆ ಹುಡುಗಿನ? ನೂರಮ್ಮ ಕೂಲಿಂಗ್ ಗ್ಲಾಸ್ ಹಾಕೊಂಡು ಖರಾಬಾಗಿ ಭಾಷಣ ಮಾಡ್ಕೊಂಡು ಕಳೆದೋಗಿದ್ದೀರಾ ಅನ್ಕೊಂಡ್ಬಿಟ್ಟಿದ್ದೆ. ಈ ಎಲ್ಲ ಕಡೆ ಒಂದ್ ಕಣ್ಣು ಇಟ್ಟಿರ್ತೀರಾ? ಲವ್ ಮ್ಯಾಟ್ರ್ ಡೀಲ್ ಮಾಡ್ಬೇಕು ಅಂದ್ರೆ ಹೇಳಿ ಯುವ, ಹುಡುಗಿನ ಎತ್ತಾಕೊಂಬಂದ್ ಮದ್ವೆ ಮಾಡ್ಸೋಣ. ಎತ್ತಾಕೊಂಡೋಗೋ ಸೀನೇ ಇಲ್ಲ. ನಮ್ ಭಯ್ಯ ಹೂ ಅಂದ್ರೆ ಸಾಕು, ಅವಳೇ ಎತ್ತಕೊಂಡು ಹೋಗ್ಬಿಡ್ತಾಳೆ. ಡೀಪ್ ಲವ್. ಬ್ರೂಸ್ಲಿ, ನೀವ್ ಯಾವ್ದಾದ್ರು ಹುಡುಗಿನ ಲವ್ ಮಾಡಿದ್ದೀರಾ? ಅಯ್ಯೋ, ನಮ್ಮ ಮನ್ಸೊಳಗೆ ಯಾರು ಬಿಟ್ಕೊಂಡಿಲ್ಲ, ಬರೀ ಮಸಾಜ್ ಅಷ್ಟೇ. ಬ್ರೂಸ್ಲಿ, ನಾವ್ ಎಲೆಕ್ಷನ್ ಅಲ್ಲಿ ಗೆದ್ಮೇಲೆ ನಿಮ್ಮನ್ನ ಬ್ಯಾಂಕ್ ಹಾಕಿ ಕಳಿಸ್ತೀವಿ. ಅಲ್ಲಿ ಎಲ್ಲಾ ತರದ ಮಸಾಜ್ ಮಾಡಿಸ್ಕೊಳ್ಳಿ. ಅಮಿಕಂ ಕೂತ್ಗಳಲ್ಲಿ ನೀನ್ ಗೆದ್ರೆ ತಾನೆ. ಹುಡುಗ ಕುಡಿದ್ರೆ ರಾಂಗು ಅಂತ ಹೇಳ್ದೆ ತಾನೆ. ಬೇಡ ಅಂದ್ರು ಕುಡ್ಸಿದೀರ. ನಮ್ ಹುಡುಗ ತಡ್ಕೋಬೇಕು. 100 ಅಂಬತ್ ಭಾಷಣ ಮಾಡ್ಬೇಕಾರೆ ಬದಲಾಯಿಸ್ಬಿಡ್ತೀನಿ ಅಂತಿದ್ದಲ್ಲ, ಏನೋ ಬದಲಾಯಿಸ್ತೀಯ? ಬದ್ನೆಕಾಯಿ ಮೊದ್ಲು ಡೈಲಿ ನೀನ್ ಹಾಕೊಳ್ಳ ಕಾಚ ಬದಲಾಯಿಸಲೇ ಗುಲ್ಡು. ಇಳ್ಸ ಕೆಳಗೆ. ಯಾರ ಹತ್ರ ಕೊಡ್ತಿದ್ಯಾ ಶೋಗಳನ್ನ? ನೋಡಿದೀನಿ, ಇಳ್ಸ ನಿಚಾರ. ರೊಕ್ಕ ನೀಚೆ ಗೊತ್ತಾ ನಮ್ ಬೈ ಬಗ್ಗೆ? ಯು ಡೋಂಟ್ ಸಿ ಡಿಸ್ಕವರಿ ಚಾನೆಲ್? ರಾಜ ಹುಲಿ ಬೇಟೆ ಆಗ್ಬಿಡ್ತದೆ. वो पागल कुत्ते के साथ मत लड़ना, मार तुम साल। बैठ रहे हरामजादा। क्या बोली है तू? मैं पागल कुत्ता? कुत्ते पागल कुत्ता नहीं, पमोरियन बोला, पमोरियन। तो मेरी अरे ओ सांबा, बोल कितने आदमी थे? बोल। दो आदमी सरकार। 1 2 3 4 4 ಜನ ಇದೀವಿ, ನಮ್ಗೆ ಇಬ್ರು ಅಂತ ಪುಂಕ್ತಿ ಏನೋ? ಅಗ್ನಿ UPS. कुछ भी नहीं। बैठ अंदर जाओ। फैंस पटाखे चल रहा है। भैया पटाखे अंतावने ले पेद्दू बंदूಕು ಇಲ್ಲೋಡು. ಬ್ರೂಸ್ಲಿ ಭಯ್ಯ ಸೈಲೆಂಟ್ ಆಗಿ ಕೂತ್ಕೋಬೇಕು. ಓಕೆ ಭಯ್ಯ. ಆಮೇಲೆ ಹೆಂಗೆ ನಮ್ಮ ಹುಡುಗಿ? ಒಳ್ಳೆ ಜೋಡಿನ? ಹಾಯ್ ಬಡ್ಡಿ.
ತಾಯಿಗೆ ತಕ್ಕ ಮಗ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾದರದ ಸ್ವಾಗತ ಸುಸ್ವಾಗತ. ನಮ್ ಜೊತೆ ಯಾರಿದ್ದಾರೆ ಗೊತ್ತಾ? ಕರ್ನಾಟಕ ಸ್ಟೇಟ್ ಅಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿ ಹಾಟ್ ಸೀಟ್ ಅಲ್ಲಿ ಕಡಕ್ ಆಗಿ ಕೂತಿರೋ ಹ್ಯಾಂಡ್ಸಮ್ ಗಾಯ್ ಮಿಸ್ಟರ್ ಯುವ. ಏನ್ರಿ ನಿಮ್ ಹವಾ? ಒಬ್ಬ ಡ್ರಗ್ ಮಾಫಿಯಾ ಡಾನ್ನ ತಮ್ಮ ಪ್ರಾಣ ಹೊತ್ತೆ ಇಟ್ಟು ಪೊಲೀಸವ್ರಿಗೆ ಹಿಡ್ಕೊಟ್ಟಿದ್ದೀರಲ್ಲ, ಅಷ್ಟೊಂದು ಸಾಹಸ ಮಾಡೋಂತ ಮೀಟ್ರು ನಿಮ್ಗೆ ಹೇಗ್ ಬಂತು? ಹೌ? ಒನ್ಸ್ ಅಪಾನ್ ಅ ಟೈಮ್ ವೆನ್ ಐ ವಾಸ್ ಇನ್ ವಾಟಾರ, ಒಬ್ಬ ಮೀಟರ್ ಬಡ್ಡಿ ಮಂಜ ಅಂತಿದ್ದ. ಅವ್ನ್ ದಿನ ಕ್ವಾರ್ಟರ್ ಹಾಕೊಂಬಂದು ಅವ್ನ ವೈಫ್ಗೆ ಟಾರ್ಚರ್ ಕೊಡ್ತಿದ್ದ. ಅವ್ನ್ ಡಾಕ್ಟರ್ ಬಂದು ಈ ಮ್ಯಾಟ್ರ್ ನನ್ನ ಹತ್ರ ಹೇಳಿದ್ರು. ನನಗ್ ಕೋಪ ರೈಸ್ ಆಗಿ ಅಲ್ಲೇ ಇದ್ದಿದ್ ವಾಟರ್ ಕಾಯಿಸೋ ಹೀಟರ್ ತಗೊಂಡ್ ಒಂದ್ ಬಿಟ್ಟೆ. ಮಾರನೇ ದಿನದಿಂದ ಕ್ವಾರ್ಟರ್ ಹಾಕೋದೇ ಬಿಟ್ಬಿಟ್ಟ. ಅವಾಗ್ಲೇ ನಂಗೆ ನನ್ನ ಮೀಟರ್ ಬಗ್ಗೆ ಗೊತ್ತಾಗಿತ್ತು. ಮೈಂಡ್ ಬ್ಲೋಯಿಂಗ್. ಮಿಸ್ಟರ್ ಯುವ, ನಿಮ್ಮ ಮೀಟರ್ ನ ಹತ್ತಿರದಿಂದ ನೋಡಿರ್ತಕ್ಕಂತ ಒಬ್ಬ ವ್ಯಕ್ತಿ ಮ್ಯಾಟ್ರ್ ಹೇಳಿದ್ದಾರೆ. ಬನ್ನಿ ವಿಟಿ ನೋಡೋಣ. ಎಂಥ ಡಿಚ್ಚಿ ಅಂತೀರಾ? ಬಾಲ್ ಹಿಡಿಯಕ್ ಹೋಗಿ ಮಿಸ್ ಆಗಿ ಗುದ್ಬಿಟ್ಟ. ಆಗ್ಲೇ ಗೊತ್ತಾಗಿದ್ದು ಅವ್ನ್ ಫಿಸಿಕಲ್ ಸ್ಟ್ರೆಂತ್ ಬಗ್ಗೆ. ಮೂಗ್ಗೆ ರಾಡ್ ಹಾಕ್ಸ್ಕೊಂಡಿದ್ದೀನಿ. ರಿಯಲಿ ಹಿ ಇಸ್ ವೆರಿ ಸ್ಟ್ರಾಂಗ್ ಅಂಡ್ ವೆರಿ ಬ್ರೇವ್, ಬಟ್ ವೆರಿ ಡೀಸೆಂಟ್ ಅಂಡ್ ವೆರಿ ಇನ್ನೋಸೆಂಟ್ ಬಾಯ್. Yes, absolutely right. I am big fan of you, Mr. Yuva. Okay. ಪಾಪ ನಮ್ ಪಿಟಿ ಮಾಸ್ಟರ್ ಅವ್ರ ಮೂಗಿಗೆ ರಾಡ್ ಹಾಕಿದ್ದು ನೀವೇ ಅಂತ ನಮಗ್ ಗೊತ್ತಾಗಿದೆ. What a helping nature you have, sir. ಅದೆಲ್ಲ ಹೇಳ್ಕೋಬಾರ್ದು. ನಮ್ ತಾಯಿ ಹೇಳೋರು ಈ ಕೈಯಲ್ಲಿ ಮಾಡಿದ್ದು ಈ ಕೈ ಗೊತ್ತಾಗ್ಬಾರ್ದು ಅಂತ. ವಾಟ್ ಎ ಮದರ್, ವಾಟ್ ಎ ಸನ್. ಅದಕ್ಕೆ ನಾವು ನಿಮ್ಮನ್ನ ತಾಯಿಗೆ ತಕ್ಕ ಮಗ ಅಂತ ಕರೆಯೋದು. ನೀವು ಈ ಕೈಯಲ್ಲಿ ಮಾಡಿದ್ದು ಈ ಕೈ ಗೊತ್ತಾಗದೆ ಇರಬಹುದು, ಆದ್ರೆ ನಮ್ಮ ಕ್ಯಾಮ್ರಾ ಕಣ್ಗೆ ಎಲ್ಲ ಗೊತ್ತಾಗಿದೆ. ಮಿಸ್ಟರ್ ಯುವ, ನೀವು ಮಾಡಿರೋ ಹೆಲ್ಪಿಂಗ್ ನೇಚರ್ ನ ನಿಮ್ಗೆ ಗೊತ್ತಿಲ್ಲದೆ ನಾವು ನಮ್ಮ ರಹಸ್ಯ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದೀವಿ. Is it? I swear. What are you talking? You see VT. ಯಾರಾದ್ರೂ ಮೇಲ್ ಕರ್ಕೊಂಡೋಗ್ ದೇವ್ರ ತೋರಿಸ್ರಪ್ಪ. ಅಯ್ಯೋ ನನ್ನ ಮಕ್ಕಳ ಬ್ಲಡಿ ಫಾಲ್ಸ್. ನಿನಗೆ ರಿಚ್ ಫ್ಯಾಮಿಲಿ ಗರ್ಲ್ ಸಿಕ್ಲಪ್ಪ. ಅಯ್ಯೋ ಥ್ಯಾಂಕ್ ಯು. ಅಯ್ಯೋ ಇದೆಲ್ಲ ಪ್ಲೀಸ್ ನೀವು ಸುಮ್ಮನೆ ಇಲ್ಲ ಇವ್ರೆ, ಪ್ಲೀಸ್ ನೋಡಿ ಪ್ಲೀಸ್. ನಾನ್ ಬದುಕಿದ್ದು ಡೆಡ್ ಬಾಡಿ ಗೀಸ್ತಿದ್ದೀನ, ನಾನ್ ಬಿಡಲ್ಲ. ಹೇ, ಯು ಆರ್ ದ ಪಬ್ಲಿಕ್ ಹೀರೋ ಮಿಸ್ಟರ್ ಯುವ. ನೀವ್ ಯಾಕಿದ್ರ ಎಲ್ಲ ನಮ್ ಕೈ ನೋಡಕ್ಕಾಗಲ್ಲಪ್ಪ ಸರ್. ನೀವು ನೋಡಿ ಎಲ್ಲರೂ ನೋಡ್ತಾರೆ ಸರ್, ಗೊತ್ತಾಗ್ಬೇಕು ನಿಮ್ಮ ಇದು ಏನು ಅಂತ. ಆಗ ಡವಜ್ಜಿ ಓನ್ಲಿ ದಿಸ್ ಮಚ್ ಇಷ್ಟೇನಾ? 50 kg ಇದೆಯಾ? ನೀನ್ ಹೊರಸಲ್ಲಿ ನಮ್ಮ ಬಯ್ಯ ಸುಸ್ತಾಗ್ಬಿಟ್ರು ಅದನ್ನು ಕೊಡಲ್ಲ, ಕಿತ್ಕೊಬಿಡ್ತೀನಿ. ವಾಟ್? ಅಯ್ಯ ನಿನ್ ಮಗ್ ಬೆಂಕಿ ಹಾಕ. ಅಣ್ಣ ನನಗೆ. ನೀನ್ ಯಾರು? ನಾನ್ ಅಣ್ಣ. ಹಂಚ್ಕೊಳ್ಳಿ. ಮಿಸ್ಟರ್ ಯುವ, ಯು ಆರ್ ಎ ರಿಯಲಿ ಯೂತ್ ಐಕಾನ್. ಅಲ್ಲ, ಇಷ್ಟೆಲ್ಲ ಒಳ್ಳೆ ಗುಣಗಳಿರೋ ನೀವು ಇನ್ನೂ ಸಿಂಗಲ್ ಆಗಿದ್ದೀರಲ್ಲ, ಯಾಕೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಮ್ಮಂತ ಸೋಷಿಯಲ್ ವರ್ಕರ್ ಗಳಿಗೆಲ್ಲ ಯಾರು ಹೆಣ್ ಕೊಡ್ತಾರೆ ಹೇಳಿ? ಏನ್ ಮಾತಾಡ್ತಾ ಇದ್ದೀರಾ ಸರ್? ಯಾಕೆ ಕೊಡಲ್ಲ ಹೇಳಿ? ನಮ್ಮ ಕನ್ನಡಿಗರ ಮನಸ್ಸು ವಿಶಾಲ. ತಮಿಳ್ನಾಡೋರ್ಗೆ ಕುಡಿಯಕ್ಕೆ ಕಾವೇರಿ ವಾಟರ್ ಕೊಡ್ತಾರೆ, ಆಂಧ್ರದವ್ರಿಗೆ ಸಿನಿಮಾ ರಿಲೀಸ್ ಮಾಡಕ್ಕೆ ಥಿಯೇಟರ್ ಕೊಡ್ತಾರೆ, ಕೇರಳದವ್ರಿಗೆ ಜ್ಯೂಸ್ ಅಂಗಡಿ ಇಟ್ಕೊಳ್ಳಕ್ಕೆ ಜಾಗ ಕೊಡ್ತಾರೆ, ನಾರ್ತ್ ಇಂಡಿಯನ್ಸ್ಗೆ ಸಾಫ್ಟ್ವೇರ್ ಕಂಪನಿ ಜಾಬ್ ಕೊಡ್ತಾರೆ, ಇರಾನಿಗಳಿಗೆ ಇಳ್ಕೊಳ್ಳಕ್ಕೆ ಬಾಡಿಗೆ ಮನೆ ಕೊಡ್ತಾರೆ. ಅಂತದ್ರಲ್ಲಿ ಕರ್ನಾಟಕದಲ್ಲಿ ಕೆಚ್ಚಿದ ವೀರ ಕನ್ನಡಿಗರಿಗೆ ಕನ್ಯಾ ಕೊಡಲ್ವಾ? ನಾವ್ ಕೊಡ್ತೀವಿ. ನಾವು ಕೊಡ್ತೀವಿ. ನಮ್ಮ ಮಗಳನ್ನು ಕೊಡ್ತೀವಿ. ಗುಡ್ ಸೆಲೆಕ್ಷನ್ ಮಗಳೇ, ವೆರಿ ಗುಡ್ ಸೆಲೆಕ್ಷನ್. ಒಳ್ಳೆ ಸೆಲೆಕ್ಷನ್ ಮಾಡಿದ್ದಾಳೆ ನಮ್ಮ ಮಗಳು. ನಾನ್ ಪೆನ್ ಡ್ರೈವ್ ಹಾಕಿದ್ ಯಾರಿಗೂ ಗೊತ್ತಾಗ್ಲಿಲ್ಲ. There is no water. What he is doing? ನಮ್ಮನ್ನ ಇಲ್ಲಿ ಎತ್ತಾಕೊಂಡು ಬಂದು ಎಳ್ನೀರ್ ಕುಡ್ತಾ ಕೂತಿದ್ಯಾ? ಏನ್ ಬೇಕು ನಿನಗೆ? ನಿಮ್ಮ ಅಣ್ಣ ಬೇಕು. ನಿಮ್ಮ ಅಣ್ಣಂಗ್ ಬುಗುರಿ ಆಡ್ಸೋದಕ್ಕೆ ನಿಮ್ಗಳನ್ನ ಇಲ್ಲಿ ಎತ್ತಾಕೊಂಡ್ ಬಂದಿರೋ. ಸ್ವಂಟಕ್ಕೆ ಸೊಪ್ಪು ಕಡ್ಕ ಕೂತಿರಿ. ನನ್ನ ಮಕ್ಕಳು ಸೊಕ್ಕೇನ್ ಕಮ್ಮಿ ಆಗಿಲ್ಲ, ಹೋಗ್ಬಿಟ್ಟು ಸೊಪ್ಪು ಕಿತ್ತಾಕ್ಬಿಡ. ಇವ್ರು ಏನ್ ಮಿಸ್ ಇಂಡಿಯಾ ಮಾಡಲ್ಸ್? ಬೇಗ ಕತ್ತಿಗೆ ಐಟಮ್ ಹಾಕು, ಡೆಮೋ ತೋರ್ಸೋಣ. ಓಕೆ ಭಯ್ಯ, ಇದು ಡೆಮೋಗೆ, ಇದು ಬೆರ್ಗಿನ್ಗೆ.
ಬಿಳಿಯನ್ಗೆ, ಇದು ಓತಿಕಾಟಂಗೆ. ಏನು ಇದು? ಇಟ್ ಲುಕ್ಸ್ ಲೈಕ್ ಬಿಗ್ ಬಾಸ್ ಮೈಕ್. ಲೇ ಪೆಕ್ರೋ, ಬೈಕು ಅಂತ ಸೌಂಡ್ ಕೊಟ್ಬಿಟ್ಟು ಆಟ್ಕೆ ಹಾಕ್ಬಿಡ್ತೀಯ ಆಮೇಲೆ. ವಾಟ್? ಲುಕ್ ದಟ್ ಸೈಡ್. ರೆಡಿ ಭಯ್ಯ? ಯೋರ್ ಅಟೆನ್ಷನ್ ಪ್ಲೀಸ್ ಮೈ ಡಿಯರ್ ಡ್ರಗ್ ಡೀಲರ್ಸ್. ಹಿಂದೆ ಕಟ್ಟಿರೋ ನಿಮ್ ಕೈಗಳನ್ನ ರಿಲೀಸ್ ಮಾಡ್ತೀವಿ. ಕೈ ರಿಲೀಸ್ ಆಯ್ತು ಅಂತ ಏನಾದ್ರು ಎಸ್ಕೇಪ್ ಆಗೋಕ್ ಟ್ರೈ ಮಾಡಿದ್ರೆ ಪ್ರಾಣನೇ ರಿಲೀಸ್ ಆಗುತ್ತೆ. ನಾಟ್ ಅಂಡರ್ಸ್ಟ್ಯಾಂಡ್? ನೋ. ಲುಕ್ ದೇರ್. ಸೂಪರ್ ಭಯ್ಯ. ಆಯ್ ಬಡ್ಡೀಸ್. ಈ ಬಾಲ್ನ ರಾಮ ಭೀಮ ಸೋಮ ಅಂತ ಮೇಲಕ್ಕೆ ಎಸಿತೀನಿ. ಈ ಬಾಲು ಯಾರ ಕೈಗೆ ಸಿಗುತ್ತೋ ಅವರಿಂದ ಗೇಮ್ ಸ್ಟಾರ್ಟ್. ಅಲ್ಲಿಂದ ನಿಮಗೆ 10 ನಿಮಿಷ ಟೈಮ್ ಕೊಡ್ತೀವಿ. ಅಕ್ಕಪಕ್ಕ ಯಾರಿದ್ದಾರೆ ಮಕ್ಕ ಮೂತಿ ನೋಡ್ದೆ ಇಕ್ಕತಾ ಇರ್ಬೇಕು. ಕಡೆವರೆಗೂ ಹೊಡೆದು ಯಾರು ಸ್ಟ್ರಾಂಗ್ ಆಗಿ ನಿಂತ್ಕೋತಾನೋ ಅವನ್ನ ರಿಲೀಸ್ ಮಾಡ್ತೀವಿ. ಮಿಕ್ಕಿದ 4 ಜನನ ಬೊಂಬೆ ತರ ಬ್ಲಾಸ್ಟ್ ಮಾಡಿ ಹೊಗೆ ಹಾಕ್ತಿವಿ. ಯು ಗಾಟ್ ಇಟ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ವಾಟ್ ಆರ್ ಯು ಟೆಲಿಂಗ್? ಡೋಂಟ್ ವರಿ, ಒಂದೇ ಡೇಟ್ ಬೀಳೋರ್ಗಷ್ಟೇ. ಆಮೇಲೆ ಆಟೋಮೆಟಿಕ್ ಆಗಿ ನಿನಗೆ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ವಾಟ್? ಓಕೆ, ನಿಮ್ಮ ಅಣ್ಣ ವೇಟಿಂಗ್. ಲೆಟ್ ಸ್ಟಾರ್ಟ್ ದ ಗೇಮ್. ರಾಮ ಭೀಮ ಸೋಮ. ಕಾಕ್ ಬಾಲ್ ಕೊಟ್ಬಿಟ್ಟು ಚೂಚಂಡು ಆಡು ಅಂತೀಯ? ಇನ್ನೇನ್ ಪ್ಲಾಸ್ಟಿಕ್ ಬಾಲ ಕೊಟ್ಟರು ಅಮ್ಮಿಕೊಂಡು ಆಡು, ಇಲ್ಲ ಅಂದ್ರೆ ನಾವು ಅಮ್ಮಕ್ಬಿಡ್ತೀವಿ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಅದು ಕಾರ್ಕ್ ಬಾಲ್ ಕಣೋ. No way. ಅಡಪ್ಪಾವಿ. Hey man, what's happening? Why are you people going back? I don't understand. Hey, what's happening here? ಸೂಪರ್. ಮನುಷ್ಯನಿಂದ ಪ್ರಳಯ ತಡೆಯೋಕ್ಕಾಗುತ್ತಾ? ಆಕಾಶ ಕೀಳು ಬಿಟ್ಟು ಬೆಂಕಿ ಉಗುಳೋ ಉಲ್ಕೆ, ಪ್ರಜ್ವಲಿಸುವ ನಕ್ಷತ್ರ, ಅಗ್ನಿಯ ವರ್ಷವೇ ಆದ್ರೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? 2012-21ನೇ ತಾರೀಕೆ ಪ್ರಳಯ ಆಯ್ತದೆ ಅಂದ್ರು. ನಿಮ್ ಮಳೆನೂ ಉಯ್ಲಿಲ್ಲ, ಭೂಮಿ ಒಂದಿಜ್ ಬಿರುಕು ಬಿಡ್ಲಿಲ್ಲ. ದೇಶದ ಜನಸಂಖ್ಯೆ ಮಾತ್ರ ಜಾಸ್ತಿ ಆಯ್ತು. ಅದೇಂಗ್ಲ ಆಯ್ತದೆ? ಅವತ್ತು ಪ್ರಳಯ ಆಯ್ತದೇನೆ ಬೈಕೆ. ಇರೋರು ಬರೋರ್ದೆಲ್ಲ ಅವತ್ ನೈಟು ಫಸ್ಟ್ ನೈಟು. ರಿಸಲ್ಟ್ ಪ್ರೆಗ್ನೆಂಟು. ಜನಸಂಖ್ಯೆ ಜಾಸ್ತಿ ಆಗದೆ ಇರ್ತದ. ಅವತ್ ನೈಟು ನೀನೆಲ್ಲಿದ್ದೆ? ಲೇ, ಈ ಬುಲ್ಡೇ ಭವಿಷ್ಯ ಎಲ್ಲ ನಾನು ನಂಬ್ತೀನಿ ಅಲ್ಲ. ನಾನೇನ್ ಸಾಫ್ಟ್ವೇರ್ ಇಂಜಿನಿಯರ್. ಮನೆಗೆ ಹೋದೆ, ಅಚ್ಚುಕಟ್ಟಾಗಿ ಮುದ್ದೆ ಹೊಡೆದೆ, ಮನಿಕೆಂಡೆ. ನಿನಗೆ ಪ್ರಳಯ ಆದ್ರೆ ಎಷ್ಟು, ಬುಟ್ರೆ ಎಷ್ಟು? ಬತ್ತೋಗಿರೋ ಬೋರ್ವೆಲ್ ನೀರ್ ಬರ್ತದ? ಲೇ, ನನ್ನ ವಯಸ್ಸಿಗೆ ಬಂದಾಗ ನೀನ್ ಅದೇನ್ ಕಿಸಿತ್ಯ ಕಿಸಿಲ್ಲ ನೋಡ್ತೀನಿ. ನಾನ್ ನಿನ್ ವಯಸ್ಸಿಗೆ ಬಂದಾಗ ನೀನ್ ಎಲ್ಲಿ ಬದುಕಿರ್ತೀಯ? ಹೊಗೆ ಹಾಕೊಂಡಿರ್ತೀಯ. ಮಣ್ಣಲ್ಲಿ ಒಂದ್ ಮೂಳೆನೂ ಸಿಗಲ್ಲ ನಿಂದು. ಯಾಕ್ಲಾ ನನ್ಗೆ ಹಂಗಂತೀಯ ನೀನು? ಅದೇಂಗ್ಲ ಹೇಳ್ತೀಯ ನೀನು? ಅದೇಂಗ್ಲ ಬಾ ಅಂತಮ್ಮ. ಅಂಟಮ್ಮ, ನಿನ್ಗ ಅವನಿಗೆ ಮಾಡಕ್ ಕೇಮಿಲ್ವಲ್ಲ? ಹ್ಞೂ ಕಣಪ್ಪ, ನಮಗ್ ಕೇಮಿಲ್ಲ. ನೀನ್ ನಿನ್ನೆ ರಾತ್ರಿ ನಿದ್ಗೆಟ್ಬಿಟ್ಟು ಗದ್ದೆಗೆ ನೀರ್ ಕಟ್ಬಿಟ್ಟು ಬಂದಿದ್ಯೆ. ಏಯ್ ಬಡ್ಡೈದ್ನೆ, ನಮ್ಮ ವಂಶದವ್ರಿಗೆ ನೀರ್ ಕಟ್ಟ ಅಭ್ಯಾಸ ಇಲ್ಲ, ಕೊಟ್ಟ ಅಭ್ಯಾಸ. ತಿಳ್ಕೊ ಅಂಟಮ್ಮ. ನೀನ್ ಓಹೋ ಬಾರಪ್ಪ, ಕಾಲೇಜ್ ಇರೋ. ಲೋ ಮೋನಿಕಾ, 2 ವರ್ಷದಿಂದ ಪುಸ್ತಕ ಹಿಡ್ಕೊಂಡು ಬಸ್ ಹತ್ತೋದು ಇಳಿಯೋದೇ ಆಗೋಯ್ತು. ಇಂಗ್ಲಿಷ್ ಮಾತ್ರ ಪಾಸ್ ಮಾಡಿಲ್ಲ ಬಿಟ್ಟಿದೆ. ಅಂತಮ್ಮ, ನಮ್ಮ ಮಂಡ್ಯ ಐಕ್ಳು ಇಂಗ್ಲಿಷ್ ಅಂದ್ರೆ ಅದ್ ಯಾಕಂಗ್ ಎದ್ರವು? ವಾಟ್ ನಾನ್ ಸೆನ್ಸ್ ಯು ಟಾಕಿಂಗ್ ಯಾ? ದಂಡಿಗೆದ್ರಿಲ್ಲ, ದಾಳಿಗೆದ್ರಿಲ್ಲ, ಮಂಡ್ಯ ಐಕ್ಳು ಇಂಗ್ಲಿಷ್ ಗೆದ್ರಾರ? ನೋ ಚಾನ್ಸ್. ಇಂಗ್ಲಿಷು ಬ್ರಿಟಿಷ್ನರ್ ಭಾಷೆ. ಆ ಬಡ್ಡೆಕ್ಳು ಭಾಷೆನ ನಾವ್ ಯಾಕೆ ಕಲಿಬೇಕು ಅನ್ನೋ ಸ್ವಾಭಿಮಾನ ಕಲ. ಆ ಬಡ್ಡೆ ತಾವ್ ಕೌಮಾನ ಮಾಡ್ಬೇಕು ಅಂತಾನೆ ನಮ್ಮ ಐಕ್ಳು ಇಂಗ್ಲಿಷ್ ಅಲ್ಲಿ ಫೇಲ್ ಆಗೋದು. ದೇಶಭಕ್ತಿ ಕಲ. ಸ್ಟ್ರೈಟ್ ಆಗಿ ಇಂಗ್ಲಿಷ್ ಬರೀಕಿಲ್ಲ, ಪುಂಗಿ ಎಲ್ಲ ಓದ್ಬೇಡ. ಯಾಕೋ ಕಾಲೇಜ್ ಕತ್ತದೆ? ಬೇಕಿತ್ತ ಇವೆಲ್ಲ? ರೋಡಲ್ಲಿ ಹೋಗೋ ಮಾರಿನ ಮೈ ಮೇಲೆ ಹೇಳ್ಕೊಂಡಂಗ ಆಯ್ತು. ಮಾರಿ ಅಲ್ಲಕ್ಕಲ್ಲ, ಇವ್ರ ಅತ್ತೆ ಮಗಳು ಮಯೂರಿ. ಏನ್ ಮಾವ ನೀನು
ಮದ್ವೆ ಆಗಿ ಒಂದ್ ಮಗು ನೆತ್ತಿದ್ದೀನಿ, ಇನ್ನು ಕಣ್ಣುಡಿಯೋದ್ ಬಿಟ್ಟಿಲ್ವಲ್ಲ ನೀನು. ಯಾಕೆ ಬಿಡ್ಬೇಕು ಅಂತೀನಿ. ನೀನ್ ದೊಡ್ಡವಳಾದಾಗ ಲಂಗ ದಾವಣಿ ಹಾಕೊಂಡು ಊರ್ ಜಾತ್ರೆಯಲ್ಲಿ ದೇವಸ್ಥಾನ ತವು ಕೆರೆ ತವು ಲೈನ್ ಕೊಡ್ತಿದ್ದೆ, ಅವಾಗ ಕಣ್ಣು ನೋಡಿದ್ರೆ ಕಿಸಿತಿದ್ದೆ. ಇವಾಗ ಯಾಕೆ ಕ್ಯಾಣ? ನಮ್ಮಿಬ್ರು ರಿಲೇಶನ್ಶಿಪ್ ಅವಾಗ ಹೆಂಗಿತ್ತೋ ಇವಾಗ್ಲೂ ಹಂಗೆಯ. ನಮ್ ಮತ್ತೆ ಮಗ್ಳಿಗೆ ನಾವು ಕಡೆವರೆಗೂ ಕಣ್ಣು ಹೊಡಿತಾನೆ ಇರ್ತೀವಿ. ನಮ್ನೇ ಯಾರು ಕೇಳೋರು? ನಿಂತಾವ್ ಮಾತಾಡ್ತೀನಲ್ಲ, ನಿನಗ್ ಬಾಯ್ ಕೊಡಕ್ ಆಯ್ತದ? ಕೊಟ್ ನೋಡು ಅಂತಮ್ಮ, ಇದ್ ಯಾಕೋ ಜಾಸ್ತಿ ಆಯ್ತಲ್ಲ. ಹಂಗೆಲ್ಲ ಏನು ಇಲ್ಲ ಕಳ. ನಿಮ್ ಮುಂದೆ ಸುಮ್ನೆ ಡವ್ ಮಾಡ್ತಾಳಷ್ಟೇ. ನಗ್ತಾ ಎಲ್ರ ಮುಂದೆ ಮಾತಾಡೋದು ಏನಾದ್ರು ಕತೆ ಕಟ್ಬಿಡ್ತೀರಾ ಅಂತ. ಮುಂದೆ ನೋಡಿ ಡಿಸೈಡ್ ಮಾಡೋದಲ್ಲ, ಹಿಂದೆ ಹೋಗಿ ನೋಡಿ ಗೊತ್ತಾಯ್ತದೆ. ನನ್ ಮೇಲೆ ಪ್ರಾಣನೇ ಮಡಿಕೊಂಡವಳೆ. ಹಂಗಾರ ಗಂಡನ ಜೊತೆಗೆ ಅದ್ ಹೆಂಗ್ ಸಂಸಾರ ಮಾಡ್ತಾಳ? ಬಾಸ್, ತಾವ ಹುಡುಗಿನ ಎಷ್ಟ್ ತಿಂಗಳಿಂದ ಲವ್ ಮಾಡ್ತಿದ್ದೀನಿ ಅಂದ್ರೆ? 7 ತಿಂಗಳಿಂದ ಬಸ್ಸು. ಓಸಿ ಸೌಂಡ್ ಕೊಡಪ್ಪ. 7 ತಿಂಗಳಿಂದ ಬಸ್ಸು. ಸರ್ ತಾವು? 5 ತಿಂಗಳು. ಲೋ ಅಂತಮ್ಮ, 2 ಬಿಯರ್ ಖಾಲಿ ಆಯ್ತು, ಇನ್ನು ಅದನ್ನೇ ಕೇಳ್ತಿದ್ಯಾ? 4 ಬಿಯರ್ ಪೋಟ್ಗಳ ತನಕನೂ ಅಣ್ತಮ್ಮ ಇದನ್ನೇ ಕೇಳೋದು. ಲೇ, ಬಿಯರ್ ಇಂಪಾರ್ಟೆಂಟ್ ಅಲ್ಲ ಕಣ್ರಲ್ಲ ನಮ್ಗೆ, ಕೇಸ್ ಇಂಪಾರ್ಟೆಂಟು. ಬಾಸು 7 ತಿಂಗಳಿಂದ ಲೈನ್ ಹೊಡಿತಾವ. ಮೋನಿ 5 ತಿಂಗಳಿಂದ ಲೈನ್ ಹೊಡಿತಾವನೆ. ಅಂದ್ರೆ 7 - 2 2 ಹೋದ್ರೆ 5. ಇದೇನ್ ಗಣಿತ ಪರೀಕ್ಷೆಯಾ? ಸುಮ್ನಿರ್ಲ, ಲೆಕ್ಕ ತಪ್ಪಿಸ್ಬೇಡ. ಇನ್ನ 2 ಕೇಸ್ ಬಿಯರ್ ತರ್ಸ್ಬೇಕಾಯ್ತದೆ. ಹೆಂಗೆ ನೋಡಿದ್ರು ಬಾಸು ಮೋನಿಗಿಂತ 2 ತಿಂಗಳು ಸೀನಿಯರ್. ಲೆಕ್ಕ ಕರೆಕ್ಟ್ ಆಗೈತೆ ಬಸ್ಸು. ಚಿಕ್ಕ ಡೇಟ್ ಎಷ್ಟಲಾ? ನಂದನ ಸಂವತ್ಸರ ಕಾರ್ತಿಕ ಮಾಸದ ಅಷ್ಟದಶ 18. ಬಾಸು ನಾಳೆಯಿಂದ 1 ತಿಂಗಳು, ಅಂದ್ರೆ ಮುಂದಿನ ತಿಂಗಳು 18ನೇ ತಾರೀಕು ಅಂತ ನಾವ್ಯಾರು ಬಸ್ ಹತ್ತಲ್ಲ. ಏಯ್, ಏನ್ ಹೇಳ್ತಿದ್ಯಾ ಅಂತಮ್ಮ? ಇರ್ಲ, ಆತ್ರ ಬಿಡ್ಬೇಡ, ಇರ್ಲ. ಬಾಸು, ನೀವು ಬಸ್ನ ಫ್ರಂಟ್ ಅಲ್ಲಿ ಹತ್ಕತಿರೋ, ಬ್ಯಾಕ್ ಅಲ್ಲಿ ಹತ್ಕತಿರೋ, ಟಾಪ್ ಅಲ್ಲಿ ಹತ್ಕತಿರೋ, ಅಥವಾ ಕಿಟಕಿ ನ್ಯಾತಾಡ್ಕತಿರೋದು ನಿಮಗ್ ಬಿಟ್ಟಿತ್ತು. ಮುಂದಿನ ತಿಂಗಳು ನಾವು ಬಸ್ ಹತ್ತಿದಾಗ ನೀವ್ ಆ ಹುಡುಗಿ ಪಕ್ಕ ಕುತ್ಕೊಂಡು ಆತ್ಮೀಯವಾಗಿ ಮಾತಾಡ್ತಿರ್ಬೇಕು. ಅದಕ್ಕೆ ಆ ಹುಡುಗಿ ಕಿಲ ಕಿಲ ಅಂತ ನಗ್ತಿರ್ಬೇಕು. ಬಸ್ಸು 1 ತಿಂಗಳು ಬಿಟ್ಕೊಂಡು ನೋಡಿ ಬಸ್ಸು, ಹುಡುಗಿ ಕಪ್ಪೆ ತರ ಕುಪ್ಪಳಿಸ್ಕೊಂಡ್ ಬಂದು ಪಟಪಟ ಅಂತ ಮಾತಾಡ್ತಿರ್ತಾಳಂತವ. ಪಟಪಟ ಅಂತ ಮಾತಾಡ್ಲಿಲ್ಲ ಅಂದ್ರೆ ನೀವು ಟಕ ಅಂತ ತಿಳ್ಕೊತಾ ಇರ್ಬೇಕು. ಓಕೆನಾ ಅಣ್ತಮ್ಮ? ಓಕೆ ಮಗ. ಓಕೆನಾ ಬಸ್? ಓಕೆ ಬಸ್. ಓಕೆ. ನನಗೆ ಯಾಕೋ ಇದು ಸರಿಗ್ ಬರ್ತಾ ಇಲ್ಲ. ಲೇ, ನ್ಯಾಯ ಕೂತ್ ಮೇಲೆ ಎಲ್ರಿಗೂ ಒಂದೇ, ನಿನ್ಗೊಂದು ಅವನ್ಗೊಂದಲ್ಲ. ನ್ಯಾಯ ಅಂದ್ರೆ ನ್ಯಾಯ, ಮಂಡ್ಯ ಐಕಳ್ ನ್ಯಾಯ, ಅವನ್ ತಾಯಣೆಗೂ ನ್ಯಾಯ. ಹೋಗ್ರಲ್ಲ, ನೀವೆಲ್ಲ ಏನಾದ್ರೂ ಮಾಡ್ಕೊಳ್ರಿ. ಓಯ್, ರಾಜವಲ್ಲಿ ಒಂದ್ ಮಾತು ಹೇಳಿದ್ರೆ 1000 ಅರ್ಥ ಇರುತ್ತೆ, ಯುನೋ. ರಾಜಾ ಒಲೆ ಸ್ವಾಮಿ, ಅಲ್ಲಿ ನೋಡಿ ಸ್ವಾಮಿ, ನಮ್ ತಗ್ ಬಂದ ಕೊರಿಯರ್ ಬಾಯ್ ಬಂದ ಸ್ವಾಮಿ. ಈಗ ಲಕ್ಕಿ ಬಾಯ್ರಾಜ್ ಬಿಲ್ಡಪ್ ಕೊಡ್ತಾರಲ್ಲ ಸ್ವಾಮಿ, ಅವ್ನು ಹೋಯ್ತಾರೆ ಸ್ಪೀಡ್ ನೋಡಿದ್ರೆ ಸ್ವಾಮಿ, ಇನ್ನೊಂದು ವಾರದೊಳಗಡೆ ನಿಮ್ ಹುಡುಗಿನ ಪಟಾಯಿಸ್ಕೊಳ್ಳೋದು ಗ್ಯಾರಂಟಿ ಸ್ವಾಮಿ. ನಿಮ್ಗೆ ಅಯ್ಯಪ್ಪನ ಮೇಲೆ ಪರ್ಮನೆಂಟ್ ಸ್ವಾಮಿ. ಸ್ವಲ್ಪ ಅಮ್ಮಿಕೊಂಡ್ ಕೂತ್. ಸ್ವಾಮಿ ಶರಣಂ ಬರ್ತದೆ ಬಾಯಿಗೆ ಅಷ್ಟೇ. ಆಮೇಲೆ ಸ್ವಾಮಿಗಳ ಬಾಯಿ ಶುದ್ಧವಾಗಿರ್ಬೇಕು. ಇದೇನ್ ಗುರುಸ್ವಾಮಿಗಳು, ನಮಗೂ ಈ ಕತೆಗೂ ಸಂಬಂಧನೇ ಇಲ್ಲ ಅನ್ನೋರ್ಗೆ ಸೈಲೆಂಟ್ ಆಗಿ ಕೂತ್ಕೊಬಿಟ್ಟಿದ್ದೀರಾ. ನೀವು ಯಾವಾಗ್ಲೂ ಒಳ್ಳೆಯವ್ರ, ಇಲ್ಲ ಅವಾಗ ಒಳ್ಳೆಯವ್ರ? ಗುರುಸ್ವಾಮಿಗಳು ಮೌನ ವ್ರತ ತಗೊಂಡವ್ರೆ, ಮರಿ ಸ್ವಾಮಿಗಳು ಗುರುಗುಡ್ತಾವ್ರೆ. ಈ ವ್ರತ ಮುಗಿಯೋವರೆಗೂ ನೀವು ನೋಡ್ತಾ ಇರಿ ಕೊರಿಯರ್ ಬಾಯ್, ಅಲ್ಲ ಲಕ್ಕಿ ಬಾಯ್ ಲವ್ ಸ್ಟೋರಿ. ಅಂತಮ್ಮ, ಕಬಾಬ್ ಖಾರ ಆಗ್ಬಿಟ್ಟದೆ. ಥೂ, ನನ್ ಮಗ ಉಪ್ಪು ಸರಿ ಹಾಕಿಲ್ಲ. ಏಯ್, ಕಬಾಬ್ ಮ್ಯಾಟ್ರ್ ಬಿಡ್ರಲ್ಲ, ನಾನು ಲವ್ ಮ್ಯಾಟ್ರ್ ಮಾತಾಡ್ರಲ್ಲ. ಲೋ ಅಂತಮ್ಮ, ಅವಳು ಏನನ್ಲು ನನ್ ಬಗ್ಗೆ? ಸರಿ ಬರಕಿಲ್ಲ ಬಿಡ್ಲಾ? ಲೋ ಚಿಕ್ಕ, ಅದೇನು ಅಂತ ಕರೆಕ್ಟಾಗಿ ಕೇಳಲ್ಲ. ಸರಿ ಬರೀಕಿಲ್ಲ ಅಂತ ಹೇಳ್ದ ತಾನೆ, ಬುಟ್ಟಾಕು. ಸರಿ ಬರಕಿಲ್ಲ ಅಂದ್ರೆ ಬಿಟ್ಬಿಡುವ, ಆದ್ರೆ ಅವಳು ಏನ್ ಹೇಳಿದ್ಲು ಅಂತನಾದ್ರೂ ಗೊತ್ತಾಗಬೇಡ್ವೆ? ಅಂತಮ್ಮ, ಮಗ ಗೊತ್ತಾಗಬೇಕು ಅಂತ ಆಟ ಹಿಡಿತಾದೆ, ಗೊತ್ತು ಮಾಡಿಸ್ಬಿಡು. ಅದ್ ಹೆಂಗ್ಲ ಹೇಳೋದು? ಮೀಡಿಯಾದವ್ರು ಕರ್ಸ್ಬಿಟ್ಟು ಮೈಕ್ ಕೊಡ್ಸನೆ.
ಅವಳು ನನ್ನ ಇಷ್ಟಪಡ್ತಾವಳೆ ಅಂತ ಹೆಂಗ್ಲ ಹೇಳೋದು? ನಾನೇನಪ್ಪ ನೋಡಿ ಅಲ್ಲಿ ನೋಡಿ ಅಂತಮ್ಮ, ಕುಡಿಬೇಕಾಗಿರೋನು ನೀನಲ್ಲ ಇವನು. ಕುಡಿ ಕುಡಿ ಮಗ, ಕುಡಿ, ಆರಾಮಾಗಿ ಕುಡಿ, ಜಾಸ್ತಿ ಫೀಲ್ ಮಾಡ್ಕೊಳಕ್ ಹೋಗ್ಬೇಡ, ಫೇಲ್ ಆಗದ್ ನಿಂಗೇನ್ ವಾಸ್ತೆ. ಲೋ ಮೋನಿ, ನಿಂತರ ಅವಳಿಂದ ಎಷ್ಟೋ ಜನ ಹುಡುಗರು ಫಾಲೋ ಮಾಡ್ಬೋದು, ಆದ್ರೆ ಅವಳು ಹೈಸ್ಕೂಲಲ್ಲಿ ಇದ್ದಾಗ್ಲೇ ಐಜಾಕ್ ಮಾಡ್ದವನು ನಮ್ ರಾಜ ಹುಲಿ. ಏನ್ಲ ಹೇಳ್ತಿದ್ಯಾ? ಮೋಸ್ಟ್ ಸೀನಿಯರ್ ಹ್ಯಾಂಡ್, ನಿಮ್ಮೆಲ್ರಿಗಿಂತ ಮುಂಚೆ ಅವಳು ಕದರ್ರಾಗ ಹೋಗಿ ಲವ್ ಪ್ರಪೋಸ್ ಮಾಡ್ದವ್ ನೀವನೇ. ಮತ್ತೆ ಈ ವಿಷಯ ಮೊದ್ಲೇ ಕೇಳಿಲ್ಲ ಅಂತಮ್ಮ. ನೀನ್ ಅವಳಿಂದ ಕೋಲೆ ಬಸ್ ಒಂಥರ ಸುತ್ಕೊಂಡಿದ್ರೆ ನಾವ್ ಹೆಂಗಪ್ಪ ಹೇಳೋದು? ನೀನ್ ಅವಳಿಗ್ ಲೈನ್ ಹಾಕ್ತಿದ್ರೆ ಅವಳು ಇವನಿಗ್ ಲೈನ್ ಹಾಕ್ತಿದ್ಲು. ಈಗ ಡೈರೆಕ್ಟ್ ಆಗಿ ಬಂದ್ಲು, ಲವ್ ಡೀಲ್ ಮುಗ್ಸೋದ್ಲು, ಎಲ್ರ ಲೈನು ಕ್ಲಿಯರ್ ಮಾಡಿದ್ಲು. ಕುಡಿ ಮಗ ಕುಡಿ, ಆಮ್ಲೆಟ್ ಹಾಕೊಳ್ಳೋವರೆಗೂ ಕುಡಿ. ನೀನು ಕುಡಿಯೋ ರೇಂಜ್ಗೆ ನೀನ್ ಎದೆ ಒಳಗಿರೋ ಅವಳು ನೆನಪು ಜೊತೆ ನೀನ್ ಕಳ್ಳು ಕಿತ್ಕೊಂಡ್ ಬಂದು ಬಿಡ್ಬೇಕು, ಹಂಗ್ ಕುಡಿ ಮಗ. ಅವಂದೇನೋ ಬಾಟ್ಲು ಫಿಕ್ಸ್ ಆಗೋಯ್ತು, ನಿಂದೇನಪ್ಪ ಕತೆ? ಟುಮಾರೋ ಸೇಮ್ ಟೈಮ್ ಸೇಮ್ ಪ್ಲೇಸ್. ಆ ಹುಡ್ಗಿಗೆ ವಾಟ್ ಆರ್ ಯು ಟೆಲ್ಲಿಂಗ್? ಏನ್ಲ ಹೇಳೋದು? ಹಂಗೆ ಒಂದ್ ಲಾಲಿಪಾಪ್ ಕೊಡೋಣ. ಮಯೂರಿ, ಬರೀ ಮಗು ಕೊಡಿಸ್ಬಿಟ್ರೆ ಹೆಂಗೆ? ನಮ್ಗೇನಿಲ್ವಾ? ನಿಂಗೂ ಕೊಡಿಸ್ತೀನಿ ಲಾಲಿಪಾಪ್, ಬಂದಿಸ್ಕೋ. ಲಾಲಿಪಾಪ ನಮ್ಗೆ ಯಾಕೆ? ಆಮೇಲೆ ಎಳ್ಳೆಳ್ಳಾಗೋಯ್ತವೆ. ಏನಂದೆ? ಏನು ಇಲ್ಲ, ಒಂದೇ ಮಗುಗ್ ಸೈಲೆಂಟ್ ಆಗ್ಬಿಟ್ಟಿದಿರಲ್ಲ, ನಿನ್ ಗಂಡಂಗೆ ಹೇಳಿ ಎರಡನೇದಕ್ಕೆ ರೆಡಿ ಮಾಡ್ಸು ಅಂದೆ. ಯಾಕೆ? ಹೆಂಗಾಯ್ತದೆ? ನಿನ್ ಗಂಡಂಗ್ ತಾನೇ ಹೇಳಿದ್ದು, ಅದಕ್ಕೆ ಯಾಕಂಗ್ ಮಕ ಸಿಂಡ್ರಸಿಯಾ? ನೀನ್ ಗೋಡಂಬಿ ದ್ರಾಕ್ಷಿ ಕಟ್ಟೋಣ. ಅಲ್ಲ, ಹೇಳಿ ಇನ್ನೂ 1 ನಿಮಿಷ ಆಗಿಲ್ಲ, ಆಗ್ಲೇ ಗಂಡಂಗ್ ತಯಾರಿನಾ? ಪಾಯಸಕ್ಕೆ. ಪಾಯಸ ವರ್ಕೌಟ್ ಆಗ್ಲಿಲ್ಲ ಅಂದ್ರೆ ಹೇಳು, ಸಂಜೆ ಟಾಕಿ ಸರ್ಕಲ್ ತಾವು ಸ್ಪೆಷಲ್ ಬೇರಿನ ರಸ ಸಿಗ್ತದೆ, ನಿನ್ ಗಂಡಂಗ್ ಕೊಡ್ಸವ. ಅಂತಮ್ಮ, ನೀನ್ ಯಾವಾಗ ಬೇರಿನ ರಸ ಹುಡುಕ ಹೋಗಿದ್ದೆ? ಹಿಂಗೆ ಯಾರೋ ಇರಿಕ್ ಹೇಳಿದ್ದು ಕಳ. ಅಂತಮ್ಮ, ನಮ್ಗೆ ಯಾಕ್ಲ ಬೇರಿನ ರಸ? ರೊಚ್ಚಿಗೆ ಅದ್ರ ಮೇಲೆ ಊರ್ ತುಂಬಾ ಮಕ್ಳಾಗೋಯ್ತವೆ. ಏನಂತಮ್ಮ, ಇವತ್ತು ಟೀ ಅಂಗಡಿ ಹತ್ರ ಬಿಟ್ಟು ಇಲ್ಲಿ ಕೂತ್ ಬಿಟ್ಟಿದ್ದೀರಾ? ಇವನ್ಗೂ ಇವ್ರ ಅತ್ತೆ ಮಗಳಿಗೂ ಇನ್ನೇನಪ್ಪ ಇದ್ದದ್ ಮಾಡೋ ಕೆಲ್ಸ? ಆವೆಣ್ಣು ಮೊಗ ಎತ್ಕೊಂಡು ಕಡ್ಲೆ ಮಿಠಾಯಿ ಲಾಲಿಪಾಪ್ ಅಂತ ಕೊಡ್ಸಕ್ಕೆ ನೆಪ ಮಾಡ್ಕ ಬಂದ್ಬಿಡ್ತದೆ. ಕೆರ ಕಿತ್ತೋಯ್ತವೆ. ನಾನ್ ಕಾಮಿಡಿ ಮಾಡಿದ್ರೆ ಕೆರೆ ಕಿತ್ತೋಯ್ತದಂತೆ, ಇವನ್ ಕಾಮಿಡಿ ಮಾಡಿದ್ರೆ ಅಲ್ಕಿಸ್ಕೊ ಹೋಯ್ತಾಳೆ. ಏನಿದಾರ ರಹಸ್ಯ? ನಂದಂಗಿರ್ಲಿ, ಬೆಳಿಗ್ಗೆ ಒತ್ತಾರನೆ ಎದ್ದು ಪಂಚಲಿಂಗೇಶ್ವರ ಬಸ್ನ ಪಂಕ್ಚುಲ ಕ್ಯಾಚ್ ಮಾಡ್ತಾವನಲ್ಲ, ಅವಂದೇನ್ ರಹಸ್ಯ ಕೇಳ? ಹಂಗೆಲ್ಲ ಏನಿಲ್ಲ ಮಗ, ಸೆಮಿಸ್ಟ್ರು ಬೇರೆ ಹತ್ರ ಬರ್ತೈತೆ, ಹೊಸಿ ಕಾಲೇಜ್ಗೆ ಬೇಗ ಹೋದ್ರೆ ಯಾರು ಇರಕ್ಕಿಲ್ಲ, ಓದ್ಕೊಳಕ್ಕೂ ಒಳ್ಳೆ ಟೈಮ್ ಅಲ್ವೇ? 2 ವರ್ಷದಿಂದ ಉಳ್ಕೊಂಡಿರೋ ಇಂಗ್ಲಿಷ್ ಸಬ್ಜೆಕ್ಟ್ ನೀ ಕಲ್ ಕಿಸಿಯಾಕಾಯ್ತಿಲ್ಲ. ಅಬ್ದುಲ್ ಕಲಾಂ ರಾಜು ಬಿಲ್ಡಪ್ ಬೇರೆ ಕೊಟ್ಟೆಯಾ? ನಮ್ ಮಂಡ್ಯ ಐಕ್ಲು ಸತ್ಯ ನಮಗ್ ಗೊತ್ತು, ಅಮಿಕಂಡ್ ಹೇಳಪ್ಪ ಬಸ್ಸಲ್ಲ ಅದ್ ಯಾರಿಗ್ ಲೈನ್ ಆಗ್ತಿದ್ಯಾ ಅಂತ. ನಿನ್ಗಿಷ್ಟ ಆಗಕ್ಕಿಲ್ಲ, ಬೇಡ ಬಿಡ ಮಗ. ನನಗಿಷ್ಟ ಆಗಿಲ್ಲ ಅಂತ ನಾನು ಹೇಳುದ್ನಿಲ್ಲ. ಯಾವ ಕಾಲೇಜು? ಗೊತ್ತಿಲ್ಲ. ಹೆಸರು? ಹೆಸರು ಗೊತ್ತಿಲ್ಲ. ಹೆಸರು ಗೊತ್ತಿಲ್ಲ, ಕಾಲೇಜು ಗೊತ್ತಿಲ್ಲ, ಅವಳಿಂದ ನಾಯಿ ತರ ಸುತ್ತಾ ಇದ್ಯಾ? ನೀನ್ ಯಾಕ್ತೆಗೆ? ಲೋ ಮಗ, ನಾನು ಅವಳಿಂದ ಬಿದ್ದು ಬರೀ 4 ತಿಂಗಳಾಗಿರೋದು ಅಷ್ಟೇ ಕಳ. 4 ತಿಂಗಳ? 4 ತಿಂಗಳಿಂದ ನಮ್ ಮೈದಾ ಕುಚಿಕು ಓದೋದ್ ಬಿಟ್ಬಿಟ್ಟು ಒಂದ್ ಹುಡುಗಿ ಹಿಂದೆ ಸುತ್ತಾವನೆ, ಅವಳು ಕ್ಯಾರೆ ಅಂತಿಲ್ಲ ಅಂದ್ರೆ ವಾಟ್ ಅಬೌಟ್ ಮಂಡ್ಯ ಬಾಯ್ಸ್ ಪ್ರೆಸ್ಟೀಜಾ? ನಮ್ ತಾಯಣೆಗಳನ್ನ ಬಿಡಕಿಲ್ಲ. ಲೋ, ನೀವೆಲ್ಲ ಸೇರೇನೋ ಮಾಡಂಗಿದ್ದೀರೋ, ನನಗಿದೆಲ್ಲ ಬೇಡಪ್ಪ. ಏಯ್, ನಿನಗ್ ಬೇಡ ಅಂದ್ರೆ ನಮಗ್ ಬೇಕಲ್ಲ. ಅಂತಮ್ಮ, ನಾಳೆ ಒತ್ತಾರನೆ ಪಂಚಲಿಂಗೇಶ್ವರ ಬಸ್ ಹತ್ತೀವಿ, ಇನ್ 4 ದಿನದಲ್ಲೇ ವೆಣ್ಣ ಇವನು ಸೆಟ್ ಮಾಡಿ ಕೊಡ್ತೀವಿ. ಹಂಗ ಮಾಮ? ಮಾಮನ ಏನ್ ನಡೀತಾ ಇದ್ದಿಲ್ಲಿ? ಯಾರನ್ನೂ ಕಣ್ಣೆತ್ ನೋಡ್ದೇ ಇರೋವಳು ನಿನ್ ನೋಡ್ತಾವಳೆ, ನೀನ್ ನೋಡಿದ್ರೆ ನೋಡಿದ್ರು ನೋಡ್ದೇ ಇರೋ ನಂಗೆ ಮಕ ತಿರ್ಗಿಸ್ಕತ್ತಿದೀಯ. ನಿಜ ಹೇಳ, ಏನ್ಲ ನಡೀತಾ ಇದ್ದಿಲ್ಲಿ? ಅದೊಂದು ಹಳೆ ಕತೆ ಬಿಡಲಿ. ಹಳೆ ಕತೆನಾ? ಅಂದ್ರೆ ನಿನ್ಗೂ ಅವಳಿಗೂ ಒಂದು ಫ್ಲಾಶ್ ಬ್ಯಾಕ್ ಆಯ್ತೆ?
ಅದೇನ್ ಹೇಳಪ್ಪ. ಅದೆಲ್ಲ ಈಗ ಯಾಕೆ ಬಿಡ್ಲಲ್ಲ? ಮುಚ್ಕೊಂಡು ಹೇಳಪ್ಪ. ಹಲೋ, ನಾನು ಫೈನಲ್ ಇಯರ್ ಡಿಗ್ರಿ ಓದ್ತಿರ್ಬೇಕಾದ್ರೆ ಅವಳನ್ನ ಫಸ್ಟ್ ಟೈಮ್ ನೋಡಿದ್ದು. ಅಂದ್ರೆ ಸೀನಿಯರ್ ತಾವೇ? ಅವಳೇನ್ ನಮ್ಮ ಬಸ್ಸಲ್ಲಿ ಬರ್ತಿರ್ಲಿಲ್ಲ. ಬಸ್ ಸ್ಟ್ಯಾಂಡಲ್ಲಿ ಬೀದಿಲಿ ಅವಳನ್ನ ನೋಡ್ತಿದ್ದೆ. ಅವಳ ಹೆಸರೇನು, ಅಡ್ರೆಸ್ ಏನು ಒಂದೂ ಗೊತ್ತಿರಲಿಲ್ಲ. ಅವಳ ಕಣ್ಣು, ಯಾರಿಗೂ ಕೇರ್ ಮಾಡ್ದಿರೋ ಅವಳ ಕೊಬ್ಬು ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತಕ್ಕಲ್ಲ. ಲೋ ಅಣ್ತಮ್ಮ, ಕಾಲೇಜ್ಗೆ ಹೋಗ್ಬೇಕಾರೆ ಬರ್ಬೇಕಾರೆ 3 ಹೊತ್ತು ನಾನು ನಿನ್ ಜೊತೆಲ್ಲೇ ಇರ್ತಿದ್ನಲ್ಲ, ಇದೆಲ್ಲ ಯಾವ ಗ್ಯಾಪಲ್ಲಿ ಆಯ್ತು ಅಂತ. ಫೈನಲ್ ಇಯರ್ ಓದ್ಬೇಕಾದ್ರೆ ನೀನ್ ಚಿಕನ್ ಗುನ್ಯಾ ಬಂದು ಅಡ್ಮಿಟ್ ಆಗಿದ್ದಲ್ಲ ಚಿಕ್ಕ, ಆ ಗ್ಯಾಪಲ್ಲಿ. ಆ ಚಿಕನ್ ಗುನ್ಯಾ ಗ್ಯಾಪಲ್ಲೇ ಒಂದು ಗುಣ ಹಾಕಬಿಟ್ಟಿದೆಯಲ್ಲ ಮಗ ನೀನು. ಇನ್ ನಮ್ಗೇನಾದ್ರೂ ಬರ್ಬಾರ್ದು ಬಂದು ಒಂದು 6 ತಿಂಗಳು ಮನಿ ಕಬಿಟ್ಟಿದ್ರೆ ಸೋಬ್ನೆ ಮಾಡ್ಕೊಂಡು ಕಂಕ್ಲಲ್ಲಿ ಒಂದು ಕೊಟ್ಟು ಕರ್ಕೊಂಬಂದ್ಬಿಡ್ತಿದ್ದೇನು. ಅಲ್ಲ, ಸ್ಕೂಲ್ ಯೂನಿಫಾರ್ಮ್ ಟೈಮಲ್ಲೇ ಮಕ್ಕುಗುದ್ ಕಳ್ಸವಳೆ, ಇನ್ನೀಗ ಚೂಡಿದಾರು ಚಡಿಯಟೆ. ಈಗ ನಾನೇನ್ ನನಗೋಸ್ಕರ ಫಾಲೋ ಮಾಡ್ತಿದ್ದೀನಾ? ಮೋನಿಗೋಸ್ಕರ ತಾನೆ. ಅವನುಂಟು ಅವಳುಂಟು. ಅಂತಮ್ಮ, ರಾಜ ಹುಲಿ, ನಿನ್ನ ಕದರೇನು, ನಿನ್ನ ಕಲರ್ ಏನು, ನಿನಗೆ ಇನ್ಕಮಿಂಗ್ ಕಾಲ್ ಬಾರ್ ಮಾಡವಳೆ ಅಂದ್ರೆ ಇನ್ನ ಮೋನಿ ಬಡತ್ತದು. ಈತ ಗಂಡ್ಸ್ಗೆ ಗಂಡ್ಸು ಅಲ್ಲ, ಹೆಂಗ್ಸ್ಗೆ ಹೆಂಗ್ಸು ಅಲ್ಲ. ಅವನಿಗೆ ಸಿಕ್ಕಳ, ಅವನಿಗೆ ನಾಟ್ ರೀಚ್ ಅವಲ್ಲ. ಅವಳು ಮೊದ್ಲಿಂದನೂ ಹಂಗೆ ಕಲ, ಒಂಥರ ಜೇಮ್ಸ್ ಬಾಂಡ್ ಇದ್ದಂಗೆ. ಅವಳ ಬಗ್ಗೆ ಯಾರು ತಾವು ಕೇಳಿದ್ರು ಔಟ್ ಆಫ್ ಸರ್ವಿಸೇ. ಆದ್ರೂ ಈ ವಿಷಯನ ಎಷ್ಟು ದಿನ ನಂತವೇ ಮುಚ್ಚಿಟ್ಟಿದಲ್ಲ. ಓಕೆ ಆಗಿದ್ರೆಲ್ಲ ಬಿಚ್ಚಿಡ್ತಿದ್ನಪ್ಪ. ಹಂಗೆ ಸುಮ್ನೆ ನಾವು ಫಾಲೋ ಮಾಡೋ ಹುಡುಗಿರ್ನೆಲ್ಲ ನಮ್ಮ ಹುಡುಗಿ ಅಂತ ಹೇಳ್ಕೊತಿರ್ಗೋ ಜಾಯಮಾನ ನಂದಲ್ಲ ಕಲ. ಹಂಗೆ ಮಾಡೋದ್ರಿಂದ ಒಂದು ಹುಡುಗಿ ಲೈಫ್ ಹಾಳಾಗೋಯ್ತದೆ. ಅದು ನಂಗೆ ಇಷ್ಟ ಇಲ್ಲ ಕಲ. ಓಹೋ, ಯಾಕೋ ಅಣ್ಣವ್ರ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಾ? ತಾವು ಅಷ್ಟು ಒಳ್ಳೆಯವರಲ್ಲ ಅಂತ ನಮಗೆ ಗೊತ್ತು. ಅವೆಣ್ಣು ಮಾಕ್ ಹೋಗಿದ್ರು ಮಾರನೇ ದಿನ ಹೋಗಿ ಅಲ್ಕಿಸ್ಕೊಂಡು ನಿಂತಿರ್ತೀರಾ? ಆ ಸೀನೇ ಇಲ್ಲ ಅಂತಮ್ಮ. ಹುಡುಗಿರ್ ಇಷ್ಟ ಇಲ್ಲ ಅಂತ ಒಂದ್ಸಲ ಕದ ಹಾಕೊಂಡ್ಬಿಟ್ರೆ ಮುಗೀತು. ಮತ್ತೆ ಕದ ತಟ್ಟಕ್ ಹೋದ್ರೆ ನಾವು ಅವ್ರ ಕಣ್ಣಿಗೆ ಕಾಮಿಡಿ ಪೀಸ್ ಆಗ್ಬಿಡ್ತೀವಿ. ಹಂಸಲೇಖ ಹೇಳಿಲ್ವೇನ್ಲ, ಇಷ್ಟ ಇಲ್ಲ ಅಂದಾಗ ಆಡಬಾರ್ದು ಅಂತ. ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತಾನು ಹೇಳಿದ್ದಾರೆ. ನಮ್ಮ ಜೀವನದಲ್ಲಿ ಮೊದಲು ಮಾಡಿ ಸ್ನೇಹ ಬೇಕಾದ್ರೆ ಮರಿಬೋದು, ಏನ್ ಬೇಕಾದ್ರೂ ಮರಿಬೋದು. ಆದ್ರೆ ಮೊದಲು ಮಾಡಿದ ಪ್ರೀತಿ ಮರೆಯಕ್ಕಾಗಲ್ಲ, ಮರಿಲೂ ಬಾರ್ದು. ಯಾಕೆ ಗೊತ್ತಾ? ಫಸ್ಟ್ ಲವ್ ಇಸ್ ಬೆಸ್ಟ್ ಲವ್. ಅಂತಮ್ಮ, ಕಬಾಬ್ ಖಾರ ಆಗ್ಬಿಟ್ಟದೆ. ಥೂ, ನನ್ ಮಗ ಉಪ್ಸರಿಗೆ ಹಾಕಿಲ್ಲ. ಏಯ್, ಕಬಾಬ್ ಮ್ಯಾಟ್ರ್ ಬಿಡ್ರಲ್ಲ, ನಾನು ಲವ್ ಮ್ಯಾಟ್ರ್ ಮಾತಾಡ್ರಲ್ಲ. ಲೋ ಅಂತಮ್ಮ, ಅವಳು ಏನನ್ಲು ನನ್ನ ಬಗ್ಗೆ? ಸರಿ ಬರಕಿಲ್ಲ ಬಿಡ್ಲಾ? ಲೋ ಚಿಕ್ಕ, ಅದೇನು ಅಂತ ಕರೆಕ್ಟಾಗಿ ಕೇಳಲ್ಲ. ಸರಿ ಬರೀಕಿಲ್ಲ ಅಂತ ಹೇಳ್ದ ತಾನೆ, ಬುಟ್ಟಾಕು. ಸರಿ ಬರಕ್ಕಿಲ್ಲ ಅಂದ್ರೆ ಬಿಟ್ಬಿಡುವ. ಆದ್ರೆ ಅವಳು ಏನ್ ಹೇಳಿದ್ಲು ಅಂತನಾದ್ರೂ ಗೊತ್ತಾಗದ್ ಬೇಡ್ವೆ? ಅಂತಮ್ಮ, ಮಗ ಗೊತ್ತಾಗಬೇಕು ಅಂತ ಆಟ ಹಿಡಿತಾದೆ, ಗೊತ್ತು ಮಾಡಿಸ್ಬಿಡು. ಅದ್ ಹೆಂಗ್ಲ ಹೇಳೋದು? ಮೀಡಿಯಾದವ್ರು ಕರ್ಸ್ಬಿಟ್ಟು ಮೈಕ್ ಕೊಡ್ಸನೆ. ಅವಳು ನನ್ನ ಇಷ್ಟಪಡ್ತಾವಳೆ ಅಂತ ಹೆಂಗ್ಲ ಹೇಳೋದು? ನಾನೇನಪ್ಪ ನೋಡಿ, ಅಲ್ಲಿ ನೋಡಿ. ಅಂತಮ್ಮ, ಕುಡಿಬೇಕಾಗಿರೋನು ನೀನಲ್ಲ, ಇವನು. ಕುಡಿ ಕುಡಿ ಮಗ, ಕುಡಿ, ಆರಾಮಾಗಿ ಕುಡಿ. ಜಾಸ್ತಿ ಫೀಲ್ ಮಾಡ್ಕೊಳಕ್ ಹೋಗ್ಬೇಡ, ಫೇಲ್ ಆಗದ್ ನಿಂಗೇನ್ ವಾಸ್ತೆ. ಲೋ ಮೋನಿ, ನಿಂತರ ಅವಳಿಂದ ಎಷ್ಟೋ ಜನ ಹುಡುಗರು ಫಾಲೋ ಮಾಡ್ಬೋದು. ಆದ್ರೆ ಅವಳು ಹೈಸ್ಕೂಲಲ್ಲಿ ಇದ್ದಾಗ್ಲೇ ಐಜಾಕ್ ಮಾಡ್ದವನು ನಮ್ ರಾಜ ಹುಲಿ. ಏನ್ಲ ಹೇಳ್ತಿದ್ಯಾ? ಮೋಸ್ಟ್ ಸೀನಿಯರ್ ಹ್ಯಾಂಡ್. ನಿಮ್ಮೆಲ್ರಿಗಿಂತ ಮುಂಚೆ ಅವಳು ತಾವ್ ಕದರ್ರಾಗ ಹೋಗಿ ಲವ್ ಪ್ರಪೋಸ್ ಮಾಡ್ದವ್ ನೀವನೇ. ಮತ್ತೆ ಈ ವಿಷಯ ಮೊದ್ಲೇ ಯಾಕೆ ಹೇಳಿಲ್ಲ ಅಂತಮ್ಮ? ನೀನ್ ಅವಳಿಂದ ಕೋಲೆ ಬಸ್ ಒಂಥರ ಸುತ್ಕೊಂಡಿದ್ರೆ ನಾವ್ ಹೆಂಗಪ್ಪ ಹೇಳೋದು? ನೀನ್ ಅವಳಿಗ್ ಲೈನ್ ಹಾಕ್ತಿದ್ರೆ ಅವಳು ಇವನಿಗ್ ಲೈನ್ ಹಾಕ್ತಿದ್ಲು. ಈಗ ಡೈರೆಕ್ಟ್ ಆಗಿ ಬಂದ್ಲು, ಲವ್ ಡೀಲ್ ಮುಗಿಸೋದ್ಲು, ಎಲ್ರ ಲೈನು ಕ್ಲಿಯರ್ ಮಾಡಿದ್ಲು. ಕುಡಿ ಮಗ, ಕುಡಿ. ಆಮ್ಲೆಟ್ ಹಾಕೊಳ್ಳೋವರೆಗೂ ಕುಡಿ. ನೀನು ಕುಡಿಯೋ ರೇಂಜ್ಗೆ ನೀನ್ ಎದೆ ಒಳಗಿರೋ ಅವಳು ನೆನಪು ಜೊತೆ ನೀನ್ ಕಳ್ಳು ಕಿತ್ಕೊಂಡ್ ಬಿಡ್ಬೇಕು, ಹಂಗ್ ಕುಡಿ ಮಗ. ಅವಂದೇನೋ ಬಾಟ್ಲು ಫಿಕ್ಸ್ ಆಗೋಯ್ತು, ನಿಂದೇನಪ್ಪ ಕತೆ? ಟುಮಾರೋ ಸೇಮ್ ಟೈಮ್ ಸೇಮ್ ಪ್ಲೇಸ್. ಆ ಹುಡ್ಗಿಗೆ ವಾಟ್ ಆರ್ ಯು ಟೆಲ್ಲಿಂಗ್?
ಏನ್ಲ ಹೇಳೋದು? Raja Huli, I'm proud of you. Come to our country. We will give our citizenship. Our country is heaven, you know? ಅಂತಮ್ಮ, ಕನ್ನಡ ಬರ್ದಿರೋ ಯಾವುದೇ ಜಾಗ ಸ್ವರ್ಗ ಆದ್ರೂ ಅದು ನನ್ನ ಪಾಲಿಗೆ ನರ್ಕನೇ. ಸಾಧ್ಯ ಆದ್ರೆ ಮಂಡ್ಯಾಗೊಂದ್ಸಲ ಬಾ, ನಮ್ಮವನ ಕೈಲಿ ಮುದ್ದೆ ಬಸ್ಸಾರು ಮಾಡಿಸ್ಕೊಡ್ತೀನಿ. ಅದನ್ನ ತಿಂದು ಕಾವೇರಿ ನೀರು ಕುಡಿದು ನೋಡು, ಸ್ವರ್ಗ ಯಾವುದು ಅಂತ ನಿನಗೆ ಗೊತ್ತಾಗುತ್ತೆ. Sorry, Antama. ಯಾವನವನು? ಏನಣ್ಣ ಮಧ್ಯಾಹ್ನ ಯಾವ್ದೋ ಡ್ರೀಮ್ ಅಲ್ಲಿ ಇದೀರಲ್ಲಣ್ಣ, ಯಾರ ಬಗ್ಗೆನಣ್ಣ? ನನ್ನ ಬಗ್ಗೆನೇ ಕಣ. ನೋಡ್ತಾ ಇರು, ಇಡೀ ಕರ್ನಾಟಕನೇ ಒಂದಲ್ಲ ಒಂದಿನ ನನ್ ಗೆದ್ದು ನಿಂತು ಸಲ್ಯೂಟ್ ಹೊಡಿಬೇಕು, ಹಂಗಾಗ್ತೀನಿ. ಸೂಪರ್ ಅಣ್ಣ ನೀವು. ರಾಜವಲೆ ಸಾಹೇಬ್ರು ಕರೀತಾ ಇದ್ರು, ಹೋಗು. ಹೌದಾ? ಆಮೇಲೆ ಸರ್ ರೆಡ್ ಕಲರ್ ಬೈಕ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಕಣಯ್ಯ, ಏನ್ ಫ್ರೀ ಇದೆಯಾ? ಎಸ್ ಸರ್. ಹೇಳಿ ಸರ್, ಕೋಮಿಂಗ್ ಹೋಗ್ಬೇಕಾ, ಚೇಸಿಂಗ್ ಹೋಗ್ಬೇಕಾ, ರೌಡಿಸಮ್ಮ, ಮಾಫಿಯಾನ, ಎಲ್ಲಿಗೆ ಹೋಗ್ಬೇಕು ಹೇಳಿ ಸರ್, ಎಲ್ಲದಕ್ಕೂ ರೆಡಿ ಸರ್. ಯೋ ಹೋಗ್ ಒಂದ್ ಅರ್ಧ ಟೀ ತಗೊಂಬರಯ್ಯ, ಸಾಕು. ಟೆರರಿಸ್ಟ್ ಹಿಡಿಯೋಣ ಅಂದ್ರೆ ಟೀ ಹಿಡ್ಕೊಂಬ ಅಂತಾನೆ ಅವ್ನು ಹುಟ್ಟಿಸ್ತಾವ್. ಏನಂದೆ? ಇದು ವಿತ್ ಸುಗರ ವಿತೌಟ್ ಸುಗರ ಸರ್? ನೀನ್ ಇದೇನ್ ಫಸ್ಟ್ ಟೈಮ್ ತಗೊಂಡ್ಕೊಡ್ತಾ ಇದೆಯಾ? ಹೋಗ್ ತಗೊಂಬರಯ್ಯ, ಸಾಕು. ತರಲೆ ಮಾಡೋದೇ ಆಗೋಯ್ತು. ಸರಿ ಸರ್. ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇತ್ತು ಸರ್. ಎಕ್ಸ್ಕ್ಯೂಸ್ ಮೀ ಸರ್, ಅವಾಗಲಿಂದ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ನನ್ನ ಹೆಸರು ಶ್ರೀಶೈಲ ಅಂತ, ಮೀಡಿಯಾದಲ್ಲಿ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿದ್ದೀನಿ. ಕ್ರೈಮ್ ಎಲ್ಲಿ ಯಾವಾಗ ಹೇಗೆ ನೋಡಿದಿರಾ ಸರ್? ಪುಟ್ಗೌರಿ, ಪತ್ತೆದಾರಿ ಪ್ರತಿಭಾ, ಅಗ್ನಿ ಸಾಕ್ಷಿ, ವೀಕೆಂಡ್ ವಿತ್ ರಮೇಶ್, ಇದು ಬಿಟ್ಟು ಯಾವುದು ನೋಡಿಲ್ಲ ಸರ್. ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು. ಶಿವಣ್ಣ, ಸಾಹೇಬರ್ಗೊಂದು ಓಸಿ ಟೀ ಕೊಲ್ಸು, ನಂಗೊಂದು ಬಿಸಿ ಟೀ ಕೊಡು. ಏನಿದು ಸರ್? 2 days ಬ್ಯಾಕ್ ಸೂರತ್ ಕಲ್ ಔಟರ್ ರಿಂಗ್ ರೋಡ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತಲ್ಲ, ಆ ಕೇಸ್ ಬಗ್ಗೆ ಡೀಟೇಲ್ಸ್ ಬೇಕಿತ್ತು. ಯಾಕೆ? ನಮ್ಮ ಪ್ರೋಗ್ರಾಮ್ ಕಾನ್ಸೆಪ್ಟೇ ಅದು ಸರ್. ರೋಡ್ ಆಕ್ಸಿಡೆಂಟಲ್ಸ್ ಆಯ್ತಾರಲ್ಲ, ಅದ್ರ ಬಗ್ಗೆ ನಾವೊಂದು ರಿಸರ್ಚ್ ಮಾಡ್ತಾ ಇದ್ವಿ. ಮೊನ್ನೆ ಸತ್ರಲ್ಲ, ಅವ್ರನ್ನ ಹುಡ್ಕೊಂಡು ಯಾರಾದ್ರೂ ಬಂದಿದ್ರಾ? ರೇ, ಈ ಥರದ ಕೇಸಲ್ಲಿ ಕೆಲವ್ರು ಇಮಿಡಿಯೇಟ್ ಆಗಿ ಬಂದ್ಬಿಡ್ತಾರೆ, ಕೆಲವ್ರು 2-3 ದಿನ ಆದ್ಮೇಲೆ ಬರ್ತಾರೆ, ಇನ್ನು ಕೆಲವ್ರು ಬರೋದೇ ಇಲ್ಲ. ಅವ್ರ ಬಾಡಿ ಪೋಸ್ಟ್ ಮಾರ್ಟಮ್ ಮುಗಿಸಿ ಎಲ್ಲ ಪ್ರೊಸೀಜರು ನಾವೇ ಮಾಡ್ಬಿಡ್ತೀವಿ. ಏನ್ ಸರ್ ಹೇಳ್ತಾ ಇದ್ದೀರಾ? ನೀವೇ ಎಲ್ಲ ಮುಗಿಸ್ಬಿಡ್ತೀರಾ? ಏನ್ ನಾನೇ ಕೊಲೆ ಮಾಡಿ ದಫನ್ ಮಾಡಿರೋ ತರ ಮಾತಾಡ್ತಿದ್ಯಾ? ಬದುಕಿರೋ ಬಾಡಿಗಿಂತ ಸತ್ತಿರೋ ಬಾಡಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ, ಅದಕ್ಕೆ ದಫನ್ ಮಾಡ್ಬಿಡ್ತೀವಿ. ಆಮೇಲೆ ಅವ್ರ ಕಡೆಯವ್ರು ಏನಾದ್ರು ಬಂದು ಫೋಟೋ ಐಡೆಂಟಿ ಕಾರ್ಡ್ ಏನಾದ್ರು ತೋರಿಸಿದ್ರೆ, ಅವ್ರ ಸಾಮಾನು ಏನಾದ್ರು ಇದ್ರೆ ಕೊಟ್ಟು ಕಳಿಸ್ತೀವಿ. ಶಿವಣ್ಣ, ಅಮೌಂಟ್ನ ಅಕೌಂಟ್ಗೆ ಹಾಕು. ಸರ್, ಸತ್ತಿರೋರ್ ಬಗ್ಗೆ ಡೀಟೇಲ್ಸ್ ತಗೊಳಲ್ವಾ ಸರ್? ಬದುಕಿರೋರ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೆ ಹುಡ್ಕತ್ ಕಷ್ಟ, ಸತ್ತಿರೋರ್ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತಾರೆ? ಹಬ್ಬ ಅಂದ್ರೆ ಯಾವ ತರ ಸ್ಟೇಷನ್ ಅಲ್ಲಿ ಮಿಸ್ಸಿಂಗ್ ಕೇಸ್ ಇದೆಯಾ ನೋಡ್ಬಿಟ್ಟು ಲೋಕಲ್ ಪೇಪರ್ ಹಾಕ್ಸ್ಬಿಟ್ಟು ಅನಾಥಾಶ್ರಮ ಅಂತ ಕೇಸ್ ಕ್ಲೋಸ್ ಮಾಡ್ತೀವಿ. ಇದೇ ಸರ್ ನಮ್ಮ ಕಾನ್ಸೆಪ್ಟ್. ಸತ್ತಿರೋ ಅನಾಥಾಶ್ರಮದ ಬಗ್ಗೆ ಡೀಟೇಲ್ಸ್ ತಗೊಂಡು ಅವ್ರ ರಿಲೇಟಿವ್ಸ್ಗೆ ಹೇಳೋದು. ಸೂಪರ್. ಒಳಗೋಗಿ ಡೀಟೇಲ್ಸ್ ಕೇಳು, ಕೊಡ್ತಾರೆ. ಸರ್, ನಾನು ಹೇಳೋದನ್ನ ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ ಸರ್. ಸರ್, ಈ ಪ್ರೋಗ್ರಾಮ್ ಸ್ಪೆಷಾಲಿಟಿ ಏನ್ ಗೊತ್ತಾ ಸರ್? ಈ ಕೇಸ್ನ ಯಾರು ಹ್ಯಾಂಡಲ್ ಮಾಡ್ತಾ ಇರ್ತಾರೋ ಅವರೇ ಈ ಪ್ರೋಗ್ರಾಮ್ನ ಹೀರೋ ಸರ್. ನಿಮ್ಮನ್ನ ನೋಡಿದ್ರೆ ಅವ್ರನ್ನ ಹುಡ್ಕೋ ತರನೇ ಇದ್ದೀರಾ ಸರ್. ಹುಡ್ಕೋದು ನಾನು ಕಳೆದೋಗಿರೋ ನನ್ನ ಗರ್ಲ್ ಫ್ರೆಂಡ್ ಇನ್ನೊಂದು ಕಲ್ಲು ಹುಡ್ಕಕ್ಕಾಗಿಲ್ಲ, ಇನ್ನು ಇದನ್ನು ಹುಡುಕ್ತಾರಂತೆ. ಸರ್, ಈ ಪ್ರೋಗ್ರಾಮ್ನ ಹೀರೋನೇ ನೀವು ಸರ್. ಪೊಲೀಸ್ ಕೆಲ್ಸಕ್ಕೆ ಸೇರ್ಕೊಂಡು ಆಲ್ರೆಡಿ ಕಾಮಿಡಿ ಪೀಸ್ ಆಗ್ಬಿಟ್ಟಿದ್ದೀನಿ, ನೀನು ಮತ್ತೆ ಕಾಮಿಡಿ ಮಾಡಬೇಡ ಪ್ಲೀಸ್. ಸರ್, ದಯವಿಟ್ಟು ಹೇಳೋದನ್ನ ಕೇಳಿಸ್ಕೊಳ್ಳಿ ಸರ್. ಇಂಥವ್ರು ಸುಮಾರು ಜನ ರೋಡಲ್ಲಿ ಸಾಯ್ತಾ ಇರ್ತಾರೆ ಸರ್. ಅವ್ರು ಸತ್ತಿದಾರೋ ಬದುಕಿದಾರೋ ಅನ್ನೋದು ಅವ್ರ ರಿಲೇಟಿವ್ಸ್ಗೆ ಗೊತ್ತಿಲ್ಲದೆ ತುಂಬ ದುಃಖ ಪಡ್ತಾ ಇರ್ತಾರೆ ಸರ್. ಈ ಸುದ್ದಿನ ಅವ್ರಿಗೆ ತಿಳಿಸಿ ಅವ್ರಿಗೆ ಸಾಂತ್ವನ ಹೇಳೋದೇ ಈ ಪ್ರೋಗ್ರಾಮ್ನ ಉದ್ದೇಶ ಸರ್. ಇದರಲ್ಲಿ ಒಂದು ಒಳ್ಳೆ ಎಮೋಷನ್ ಇದೆ ಸರ್. ನೀನು ನನ್ನನ್ನು ಯಾಕೆ ಹಿಂಗೆ ರೂಪ್ತಿದ್ಯಾ ಅಂತ ಈಗ ಅರ್ಥ ಆಯ್ತು. ನೀನು ಬಿಟ್ಬಿಟ್ಟು ನಾನು ಒಬ್ಬನೇ ಟೀ ಕುಡ್ದೆ ಅಂತ ತಾನೆ? ಅಲ್ಲಿ ಹೋಗು, ನನ್ನ ಹೆಸರು ಟೀ ಕೊಡ್ತಾನೆ, ಕುಡ್ಕ ಮನೆಗೆ ಹೋಗಯ್ಯ. ಸುಮ್ಮನೆ ಯೋಚನೆ ಮಾಡಿ ನೋಡಿ ಸರ್. ಈ ಪ್ರೋಗ್ರಾಮ್ ಏನಾದ್ರು ದೊಡ್ಡ ಹಿಟ್ ಆಗೋಯ್ತು ಅಂದ್ರೆ ನಿಮ್ ರೇಂಜು ಕೆಂಪೇಗೌಡ, ಅಗ್ನಿ IPS ಆ ರೇಂಜಲ್ಲಿ ಇರುತ್ತೆ ಸರ್. ನೀವು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಜನ ಎಲ್ಲ ಮುತ್ಕೊಡ್ತಾ ಇರ್ತಾರೆ ಸರ್. ಟ್ವಿಟರು, ಫೇಸ್ಬುಕ್ ಎಲ್ಲಾ ನ್ಯೂಸ್ ಚಾನೆಲ್ ಅಲ್ಲೂ ನೀವೇ ಇರ್ತೀರಾ ಸರ್. ಒಂದು ದಿನ ವೀಕೆಂಡ್ ವಿತ್ ರಮೇಶ್ ಅವರು ಇರ್ತಾರೆ, ಚೇರು ಇರತ್ತೆ, ನೀವು ಇರ್ತೀರಾ. ತುಂಬಾ ಕಷ್ಟಪಟ್ಟಿದ್ದೀನಿ ರಮೇಶ್ ಅವರೇ, ನಾನು ಈ ಮಟ್ಟಕ್ಕೆ ಬರಕ್ಕೆ ನಾನೇ ಕಾರಣ. ನಿಲ್ಸು, ಸನಿ ಲಿಯೋನ್ ನೋಡಿದ್ರು ಟೆಂಪ್ಟ್ ಆಗ್ದಾರ ನನಗೆ. ಏನೇನು ಹೇಳಿ ಟೆಂಪ್ ಮಾಡ್ಬಿಟ್ಟಲ್ಲ ಹೋಗಪ್ಪ ನೀನು. ಸರ್, ಹಿಂಗೆ ಎದ್ಕೊಂಡು ಹೋಗೋರ್ಗೆ ರಾಜಾ ಹುಲಿ ಅಂತ ಹೆಸರು ಇಡಬಾರ್ದಾಗಿತ್ತು. ಇನ್ನೇನು ಇಡಬೇಕಿತ್ತು? ರಾಜಾ ಹುಲಿ ಅಂತ ಇಡಬೇಕಾಗಿತ್ತು. ರಾಜಾ ಹುಲಿನ ಏನ್ ಇವಾಗ? ನೋಡ, ನಾನು ಇಂಥ ಕಾಜಿ ಪಿಂಜಿ ಕೇಸ್ ಎಲ್ಲ ಅಟೆಂಡ್ ಮಾಡಲ್ಲ. ನನ್ನ ಲೆವೆಲ್ಲು, ನನ್ನ ರೇಂಜು, ನನ್ನ ವರ್ಕಿಂಗ್ ಸ್ಟೈಲೇ ಬೇರೆ. ಸರ್, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಸರ್. ಹಲೋ. ಹಾಂ ಸರ್, ಸರಿ ಸರ್, ಹೋಗ್ತಾ ಇದ್ದೀನಿ, ನೋ ಪ್ರಾಬ್ಲಮ್. ನೀವು ಧೈರ್ಯವಾಗಿರೋ ಕೇಳಿ, 2 ನಿಮಿಷದಲ್ಲಿ ಮನೇಲಿ ಇರ್ತೀನಿ ಸರ್. ಓಕೆ. ನಮಸ್ತೆ ಅಜ್ಜಿ. ಪಿಸ್ತೂಲ್ ತಂದಿಲ್ಲಪ್ಪ? ಪಿಸ್ತೂಲಾ? ಇಲ್ಲ. ಅದು ಹೇಗೆ ಓಡಿಸ್ತೀಯೋ ಏನೋ, ಮೇಲೆ ಇದ್ದಾರೆ, ಓಡಿಸೋ. ಕಡಿಮೆ ಅಂದ್ರೆ ಮೇಲೊಂದು 10 ಜನ ಇರಬೇಕು. ಎಲ್ಲರನ್ನು ಒಟ್ಟಾಡ್ಸ್ಕೊಂಡು ಹೊಡೆದು ಇವತ್ತು ರಾಜ ಹುಲಿ ಪವರ್ ಏನು ಅಂತ ತೋರಿಸ್ತೀನಿ. ಪಿಸ್ತೂಲ್ ಯಾಕೆ? ತೊಣ್ಣೆನೆ ಸಾಕು.
ಮೊದಲೇ ಗೊತ್ತಾಗಿದ್ರೆ ಬುಲೆಟ್ ಪ್ರೂಫ್ ಜಾಕೆಟ್ ಆದ್ರೂ ಹಾಕೊಂಡ್ಬರ್ಬೋದು. ಹಾಳಾದ ಮುದುಕಿ ಕಾಗೆ ಹೊಡೆಯಕ್ಕೆ ಪಿಸ್ತೂಲ್ ತಗೋ ಬಂದಿಲ್ವ ಅಂತ ಬೇರೆ ಕೇಳುತ್ತೆ. ಅವಳು ಹುಟ್ಟಿಸ್ತವ್ನು, ನಾನು ಹುಟ್ಟಿಸ್ತವ್ನು. ನೋಡ, ನಾನಿಂತ ಕಾಜಿ ಪಿಂಜಿ ಕ್ಯಾಚ್ ಎಲ್ಲ ಅಟೆಂಡ್ ಮಾಡಲ್ಲ. ನನ್ನ ಲೆವೆಲ್ಲು, ನನ್ನ ರೇಂಜು, ನನ್ನ ವರ್ಕಿಂಗ್ ಸ್ಟೈಲೇ ಬೇರೆ. ಶಿವಣ್ಣ ಒಂಟಿ ಸರ್, ಹಪ್ಳ ತಿಂತೀರಾ ಸಂಡಿಗೆ ತಿಂತೀರಾ? ಹೊರದೋಗಿರೋ ಬಟ್ಟೆ ಹಾಕೊಂಡ್ರೇನೆ ನೋಡ್ಕೊಂಡಾಗ ಜನಗಳ ಮುಂದೆ ಬೆತ್ತಲೆ ಸಿಗಾಕೊಂಡ್ಬಿಟ್ಟಿದ್ದೀನಿ. ಆಡ್ಕೊಂಡು ನಗದೇ ಇರ್ತಾರ. ನಗು ನಗು ಸರ್, ಕತ್ತೆನ ಯಾವುದಕ್ಕೂ ಲಾಯಕ್ಕಿಲ್ದಿರೋ ಪ್ರಾಣಿಗೆ ಹೋಲಿಸ್ತಾರೆ. ಅದರಿಂದ ಒದಿಸ್ಕೊಂಡವನಿಗೆ ಮಾತ್ರ ಗೊತ್ತು ಅದ್ರ ಪವರ್ ಏನು ಅನ್ನೋದು. ನಾಯಿನ ನಿಯತ್ತಿರೋ ಮನುಷ್ಯರಿಗೆ ಹೋಲಿಸ್ತಾರೆ. ಅದ್ರ ನಿಯತ್ನ ಓನರ್ನ ಕೇಳಿದ್ರೆ ಮಾತ್ರ ಗೊತ್ತಾಗೋದು. ಇವಾಗ ನೀವು ಇದ್ದೀರಾ. ನೀನ್ ನನ್ನ ಹೀರೋ ಮಾಡ್ದಿದ್ರು ಪರವಾಗಿಲ್ಲ, ನಾಯಿ ಕತ್ತೆಗೆಲ್ಲ ಹೋಲಿಸ್ಬೇಡ. ಇವಾಗ ಏನು ಹಿಂಗೆ ಇರ್ಬೇಕಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ಸರಿ ಆಯ್ತು, ನಾನು ನೀನು ಹೇಳ್ದಂಗೆಲ್ಲ ಕೇಳ್ತೀನಿ. ಆದ್ರೆ ನನ್ಗೇನು ತೊಂದರೆ ಆಗಲ್ಲ ತಾನೆ? ಸರ್, ನಾವು ಮೀಡಿಯಾದವರು, ನಾವು ನಿಮ್ಮ ಜೊತೆಗಿರೋವರೆಗೂ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನೀವುಗಳೇ ದೊಡ್ಡ ತೊಂದರೆ. ಇದೊಂದು ಕೇಸ್ ಸಾಲ್ವ್ ಮಾಡ್ಕೊಟ್ಬಿಡಿ ಸರ್. ಬಾರಿ ಪೊಲೀಸ್ ಸ್ಟೇಷನ್ ಅಲ್ಲ, ರೇಡಿಯೋ ಸ್ಟೇಷನ್, ಟಿವಿ ಸ್ಟೇಷನ್, ರೈಲ್ವೆ ಸ್ಟೇಷನ್ ಎಲ್ಲ ಕಡೆ ಬರೀ ರಾಜಾ ಹುಲಿ ರಾಜಾ ಹುಲಿ ರಾಜಾ ಹುಲಿ ಅಂತ ರಾಜಿಸ್ತಾ ಇರ್ತೀರಾ ಸರ್. ಕೇಳಕ್ಕೆ ತುಂಬಾ ಹಿತವಾಗಿದೆ. ಸರಿ, ನಾನು ಏನ್ ಮಾಡ್ಬೇಕು ಹೇಳು? ಇದು ಬೇರೆ ಟೂರಿಸ್ಟ್ ಪ್ಲೇಸು, ತುಂಬಾ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ. ನಾವು ಎಲ್ಲರನ್ನೂ ವಿಚಾರಿಸಿದ್ವಿ. ಲೋಕಲ್ ಪೇಪರು, ಲೋಕಲ್ ಮೀಡಿಯಾ ಎಲ್ಲಾ ಕಡೆ ನ್ಯೂಸ್ ಕೊಟ್ವಿ. ಆದ್ರೆ ಆ ಸತ್ತ ವ್ಯಕ್ತಿನ ಹುಡ್ಕೊಂಡು ಒಬ್ರು ಬರ್ಲಿಲ್ಲ. ಸೊ ಅವನು ಹೊರಗಿನವನೇ ಆಗಿರ್ತಾನೆ. ನನಗೆ ಇನ್ನೂ ಒಂದು ಡೌಟ್ ಇದೆ. ಅವನು ಆಕ್ಸಿಡೆಂಟ್ ಇಂದ ಸತ್ನಾ ಇಲ್ಲ ಅವನೇ ಗಾಡಿ ಕೂತ್ಕೊಂಡು ಸೂಸೈಡ್ ಮಾಡ್ಕೊಂಡು ಸತ್ನಾ ಅಂತ ಗೊತ್ತಾಗ್ತಿಲ್ಲ. ಸರ್, ಒಂದಂತೂ ಗೊತ್ತಾಗೋಯ್ತು ಸರ್, ಈ ಕೇಸ್ನ ನೀವು ಮನ್ಸಿಗೆ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀರಾ. ಥ್ಯಾಂಕ್ಸ್ ಕಣಪ್ಪ. ನಾಳೆಯಿಂದ ನಾನು ಮುಖಕ್ಕೆ ಕ್ರೀಮ್ ಹಚ್ಕೋತೀನೋ ಇಲ್ವೋ ಗೊತ್ತಿಲ್ಲ. ಈ ಕೇಸ್ನ ಮನ್ಸ್ಕಂತೂ ಹಚ್ಕೋತೀನಿ. ನೀವೇ ಕ್ರೀಮ್ನ ಹಚ್ಕೊಂಡ್ರು ಇಲ್ಲ ಕ್ರೀಮೇ ನಿಮ್ಮನ್ನ ಹಚ್ಕೊಂಡ್ರು ದೇವ್ರಾಣೆಗೂ ನಿಮ್ಮ ಕಲರ್ ಅಂತೂ ಚೇಂಜೇ ಆಗೋದಿಲ್ಲ. ಕಾಮಿಡಿ ಮಾಡು, ಐ ಲೈಕ್ ಕಾಮಿಡಿ, ಬಟ್ ನನ್ನನ್ನು ಇಟ್ಕೊಂಡು ಮಾಡು. ಯೋ ರಾಜಾ ಹುಲಿ, ನಿನ್ ಸ್ಟೇಷನ್ ಅಲ್ಲಿ ಒಂದ್ ಡೀಲೆಕ್ಸ್ ರೂಮ್ ನ ರೆಡಿ ಮಾಡ್ಕೋ. ಇವತ್ ಕಾಲ್ ಮುರಿಯೋದಲ್ಲ, ಡಬಲ್ ಮರ್ಡರ್ ಮಾಡ್ಕೊಂಡು ತಲೆನ ಎತ್ಕೊಂಡ್ ಬರ್ತೀನಿ, ಗೊತ್ತಾಯ್ತಾ? ಡಿಲಕ್ಸ್ ರೂಮ್ ಮಾಡಕ್ಕದೇನು ಲಾಡ್ಜಾ? ನೀನು ಹುಟ್ಟಿಸ್ತಾವ್. ಏಯ್, ಯಾರೋ ಅಮ್ಮ ಒಳ್ಳೆ ತಿಂಡಿ ತಿನ್ಕೊಂಬರ್ತೀನಿ ಅಂತ ಹೇಳಷ್ಟು ಈಸಿಯಾಗಿ ಡಬಲ್ ಮರ್ಡರ್ ಮಾಡ್ಕೊಂಬರ್ತೀನಿ ಅಂತಾಳೆ. ನಿನಗಾದ್ರೂ ಬುದ್ಧಿ ಬೇಡವಾ? ಒಬ್ಬ ಗಂಡ್ಸಾಗಿ ಇನ್ನೊಬ್ಬ ಗಂಡ್ಸ್ಗೆ ಹಾಕೊಡ್ತೀಯಲ್ಲ. ಇನ್ಸ್ಪೆಕ್ಟರ್ ಮೊಬೈಲ್ ರೆಡಿ ಆಯ್ತಾ? ಈ ಡಬ್ಬಾ ಮೊಬೈಲ್ ಯೂಸ್ ಮಾಡ್ತಿರೋದು ನೆಟ್ವರ್ಕ್ ಕಂಪನಿಗೆ ಏನಾದ್ರು ಗೊತ್ತಾದ್ರೆ ಹುಡ್ಕೊಂಬಂದು ಸಿಮ್ ಕಿತ್ಕೊಂಡು ಹೋಗ್ಬಿಡ್ತಾರೆ. ಏಯ್, ನಮ್ಮ ಸಾಹೇಬರ್ಗೆ ಯಾರೋ ಅವ್ರ ಹಳೆ ಗರ್ಲ್ ಫ್ರೆಂಡ್ ಕೊಟ್ಟಿರೋದು, ಅದಕ್ಕೆ ನೆನಪಿಗೆ ಅಂತ ಇಟ್ಕೊಂಡಿದ್ದಾರೆ. ಸರ್, ಕೊಲೆಗಾರ ಹೊರಗಿನವನಾಗಿದ್ರೆ ಇಲ್ಲಿ ಯಾವ್ದಾದ್ರು ಲಾಡ್ಜಲ್ಲಿ ಉಳ್ಕೊಂಡಿರ್ಬೋದು. ನಾವ್ಯಾಕೆ ಲಾಡ್ಜ್ಗಳನ್ನ ಹುಡುಕ್ಬಾರ್ದು? ಏನಾದರೂ ಕ್ಲೂ ಸಿಗ್ಬೋದಲ್ವಾ? ಈಗ ಉಂಟೆ ಆ್ಯಂಕರ್ಗಿಂತ ಸೀರಿಯಸ್ ಆಗಿ ಯೋಚನೆ ಮಾಡಿದ್ಯಾ? ಆ್ಯಕ್ಚುಲಿ ಗುಡ್ ಐಡಿಯಾ. ಬಾ ಹೋಗೋಣ. ಇವರೇ, ಸೆಪ್ಟೆಂಬರ್ 18ಗಿಂತ ಮುಂಚೆ ಈ ಫೋಟೋಲಿರೋ ವ್ಯಕ್ತಿ ಈ ಹೋಟ್ಲಲ್ಲಿ ಏನಾದರೂ ಉಳ್ಕೊಂಡಿದ್ನಾ? ಇಲ್ಲ ಸರ್. ಏಯ್, ನೋಡ್ದೆ ಹೆಂಗ ಹೇಳ್ತೀಯಾ? ನೋಡುವುದೇ ಬೇಡ ಸರ್, ಹಾಗೆ ಹೇಳಿಬಿಡ್ತೇನೆ. ಕೊಳ್ಳೆಗಾಲಕ್ಕೆ ಹೋಗ್ಬಿಟ್ಟು ಮಾಟ ಮಂತ್ರ ಏನಾದ್ರು ಕಲ್ತ್ಕೊಂಬಂದವನ ಇರಬೇಕು ಸರ್. ಏಯ್, ಅದೆಂಗ ಇಲ್ಲ ಅಂತ ಹೇಳ್ತೀಯಾ? ಹೇಗೆ ಎಂದರೆ ಈ ಲಾಡ್ಜ್ ಓಪನ್ ಆದದೆ ಸೆಪ್ಟೆಂಬರ್ 19ಕ್ಕೆ. ಓಪನಿಗೆ ಹೋಗ್ಯಾನಾ? ಸರ್, ಬೇರೆ ಕಡೆ ಹೋಗಿ ಹುಡುಕೋಣ ಸರ್. ಇವನೇ ಪೊಲೀಸ್ ಆಗಂಗಿದ್ದಾನೆ. ಸರ್, ಇದು ನಾನು ಉಳ್ಕೊಂಡಿರೋ ಲಾಡ್ಜು. ನೀನು ಉಳ್ಕೊಂಡಿರೋದಿರ್ಬೋದು, ಆದ್ರೆ ನಿಂದೇ ಅಲ್ವಲ್ಲ. ಸರ್, ನಾನು ವಿಚಾರಿಸದೇ ಇರ್ತೀನಾ? ಏಯ್, ಯೂನಿಫಾರ್ಮ್ ಹಾಕಿರೋ ಪೊಲೀಸ್ಗೂ ಕಲರ್ ಕಾಸ್ಟ್ಯೂಮ್ ಹಾಕಿರೋ ಪಬ್ಲಿಕ್ಗೂ ವ್ಯತ್ಯಾಸ ಇಲ್ವಾ? ನೀನ್ ಮಾಡಿದ್ರೆ ಕಾನ್ವರ್ಸೇಷನ್, ನಾನ್ ಮಾಡಿದ್ರೆ ಇನ್ವೆಸ್ಟಿಗೇಷನ್, ನೀನ್ ಮಾಡಿದ್ರೆ ನ್ಯೂಸು, ನಾನ್ ಮಾಡಿದ್ರೆ ಕೇಸು, ನೀನ್ ಮಾಡಿದ್ರೆ ಕ್ರೈಮು, ನಾನ್ ಮಾಡಿದ್ರೆ ಪ್ರೈಮು, ನೀನ್ ಮಾಡಿದ್ರೆ ಜೈಲು, ನಾನ್ ಮಾಡಿದ್ರೆ ಸ್ಟೈಲು, ನಿಂದು ಮೈಕು, ನಂದು ಕಣ್ಣು. ಸುಮ್ಮನೆ ರೀ ಸರ್, ನಿಮ್ಮ ಪ್ರಾಸಕ್ಕೋಸ್ಕರ ಅರ್ಥ ಇಲ್ದಿರೋ ಮಾತುಗಳನ್ನ ಯಾಕೆ ಸರ್ ಆಡ್ತೀರಾ? ಹೌದು, ಪ್ರಾಸಕ್ಕೋಸ್ಕರ ಅಲ್ಲ, ನೀನ್ ನಾನು ಕೊಡ್ತಿರೋ ತ್ರಾಸಕ್ಕೋಸ್ಕರ ಮಾತಾಡ್ತಿದ್ದೀನಿ. ಅಂತಮ್ಮ ಒಂದು ಮಾತು ಹೇಳ್ತೇನೆ, ನೆನ್ಪಿಟ್ಕೋ. ಹುಲಿ ಬೇಟೆ ಆಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು. ನೀನ್ ಬೇಟೆ ಆಗೋಗ್ತೀಯ. ಈ ರಾಜ ಹುಲಿ ಡ್ಯೂಟಿ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು. ಮಾಡಿದ್ರೆ ಟೈಮ್ ಬಂದಾಗ ಹೇಳ್ತೀನಿ ಬಾ.
ರೈ, ಈ ಫೋಟೋಲಿರೋ ವ್ಯಕ್ತಿ ಏನಾದ್ರು ನಿಮ್ಮ ಹೋಟ್ಲಲ್ಲಿ ಉಳ್ಕೊಂಡಿದ್ನ? ಸರಿಯಾಗಿ ನೋಡಿ ಹೇಳ್ರಿ. ಒಂದ್ಸರಿ ಮಕ ನೋಡ್ಬಿಟ್ರೆ ಹಂಗೆ ಗ್ಯಾಪ್ಟದಲ್ಲಿ ಮಡಿಕೋಣ ನಾನು. ನಮ್ಮ ಹೋಟ್ಲಿಗೆ ಯಾರೋ ಒಂದ್ಸರಿ ಬಂದೋದ್ರೆ ಅವ್ರು 10 ವರ್ಷ ಬಿಟ್ಟು ಬರಲಿ, ವಿತ್ ಅಡ್ರೆಸ್ ಹೇಳ್ತೀನಿ ನಾನು. ಅದು ನನ್ನ ಮೆಮೊರಿ ಫೇವರ್. ಇವ್ರು ಯಾರು ಗೊತ್ತಾ? ಗೊತ್ತಿಲ್ಲ ರೀ. ರೂಮ್ ನಂಬರ್ 205 ಕೀ ಕೊಡಿ. ಯಾಕೆ? ಇದೇ ಹೋಟ್ಲಲ್ಲ ನಾನು ಉಳ್ಕೊಂಡಿರೋದು. ಗಜನಿ ತರ ಮೆಮೊರಿ ಪವರ್ ಇಟ್ಕೊಂಡು ಸಾಯಿ ಕುಮಾರ್ ತರ ಡೈಲಾಗ್ ಬೇರೆ ಹೊಡಿತಾನೆ. ಇಂಥವ್ರನ್ನೆಲ್ಲ ಇಟ್ಕೊಂಡು ನಾವು ಇನ್ವೆಸ್ಟಿಗೇಷನ್ ಬೇರೆ ಮಾಡಬೇಕು. ನಮ್ಮ ಕರ್ಮ. ಬನ್ನಿ ಸರ್. ಬಾಯ್ಲಿ ಇಲ್ಲಿಂದ ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಆಟೋ ಸ್ಟ್ಯಾಂಡ್ ಸಿಗುತ್ತೆ, ಹತ್ಕೋ. ಅಲ್ಲಿಂದ 1.5 ಕಿಲೋಮೀಟರ್ ಹೋದ್ರೆ ರೈಲ್ವೆ ಸ್ಟೇಷನ್ ಸಿಗುತ್ತೆ, ಅಲ್ಲಿ ಇಳ್ಕೋ. ಒಳಗೋಗು. ಮಂಗಳೂರು ಟು ಮೈಸೂರು ನಾನ್ ಸ್ಟಾಪ್ ಟ್ರೈನ್ ನಿಂತಿರುತ್ತೆ. ಟಿಕೆಟ್ ತಗೋ, ಹೋಗಿ ಕಿಟಕಿ ಪಕ್ಕದಲ್ಲೇ ಕೂತ್ಕೋ. ಆಮೇಲೆ ನಿನ್ ಪಾಡಿಗೆ ನೀನ್ ಮೈಸೂರ್ಗೆ ಹೋಗು, ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತೀನಿ. ಸರ್ ನಾನು ಲಾಜಿಕ್ ತಾನೇ ಸರ್ ಕೇಳಿದ್ದೆ. ಇನ್ವೆಸ್ಟಿಗೇಷನ್ ಮಾಡೋದು ಅಂದ್ರೆ ವ್ಯವಸಾಯ ಮಾಡ್ದಂಗೆ. ವ್ಯವಸಾಯ ಮಾಡ್ಬೇಕಾದ್ರೆ ಹಾಕಿದ ಬೀಜಗಳೆಲ್ಲ ಫಲ ಕೊಟ್ಬಿಡಲ್ಲ. ಹಂಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಹಾಕಿದ ಹೆಜ್ಜೆ ಎಲ್ಲ ಗುರಿ ತಲುಪಕ್ಕಾಗಲ್ಲ, ಟ್ರೈ ಮಾಡ್ಬೇಕಷ್ಟೇ. ಅಲೋ, ಮಂಗ್ಳೂರ್ಲ ಅವನೇ ಮಂಗನ್ ತರ ಆಡ್ತಾನೆ, ಇವನೇನ್ ಮಾಡ್ತಾನೆ ಅಂತ ತಿಳ್ಕೊಬೇಡ. ನಂದು ಒರಿಜಿನಲ್ ಊರು ಮಂಡ್ಯ. ಯಾವಾಗ್ಲೂ ಈಟಲ್ಲಿ ಕೆಲಸ ಮಾಡ್ಬೇಕು ಅಂತ ಈಟಿರೋ ಊರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ ಬಂದಿದ್ದೀನಿ. ಈ ಕೇಸ್ ಮುಗಿಯೋವರೆಗೂ ನಾನು ಹಿಂದೆ ಇರ್ಬೇಕು. ಓವರ್ಟೇಕ್ ಎಲ್ಲ ಮಾಡಕ್ ಹೋಗ್ಬೇಡ. ಗಾಡಿ ತೆಗಿ. ಸರ್ ನನಗೆ ಗಾಡಿ ಓಡ್ಸಕ್ ಬರಲ್ಲ ಸರ್. ಇದು ಏರೋಪ್ಲೇನ್ ಕೀ ಅಲ್ಲಪ್ಪ, ಬೈಕಿನ ಕೀ. ಅದೇ ಓಡ್ಸಕ್ ಬರಲ್ಲ ಸರ್. ಗಾಡಿ ಓಡ್ಸಕ್ಕೂ ಬರಲ್ವಾ? ಕರ್ಮ. ವೀಕೆಂಡ್ ವಿತ್ ರಮೇಶ್ ಅಂತ ಆಸೆ ತೋರಿಸಿ ವೀಕ್ ಡೇಸ್ ಅಲ್ಲೆಲ್ಲ ಯೂಸ್ ಮಾಡ್ಕೊತಾನೆ ಸರ್. ಹತ್ತಕ್ಕೂ ಬರಲ್ವಾ? ಹತ್ತೀನಿ ಸರ್. ನಾನು ಹುಟ್ಟಿಸ್ಕೊಂಡು ಪೊಲೀಸ್ ಸ್ಟೇಷನ್ ನಲ್ಲಿ ಪಬ್ಲಿಕ್ ಸರ್ವೆಂಟ್ ಅಂತ ಬೋರ್ಡ್ ಹಾಕಿರ್ತೀವಿ, ಆದ್ರೆ ನೀನು ನಿನ್ ಪರ್ಸನಲ್ ಕೆಲಸಕ್ಕೆ ನನ್ನ ಸರ್ವೆಂಟ್ ಮಾಡ್ಕೊಂಡ್ಬಿಟ್ಟಲ್ಲ. ಸರ್ ಈ ಕೇಸಲ್ಲಿ ನಿಮ್ಮ ಹೆಲ್ಪ್ ಇಲ್ಲ ಅಂದಿದ್ರೆ ಏನೋ ಕಂಡಿಡಿಯಕ್ ಆಗ್ತಾ ಇರಲಿಲ್ಲ ಗೊತ್ತಾ? ಹಲೋ, ನಾನಿಲ್ಲ ಅಂದಿದ್ರೆ ನಿಮ್ಮಿಬ್ರಿಗೂ ಏನು ಕಂಡಿಡಕ್ ಆಗ್ತಾ ಇರ್ಲಿಲ್ಲ. ಸುಮ್ನೆ ಬೀದಿ ಅಲಿತಿರ್ಬೇಕಿತ್ತು. ಅಲೋ 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 ನಿಂತ್ಕೊಂಡು ಸರ್ ಇವಲ್ಲೇ ಸರ್ ನಮ್ಮ ರಿಯಲ್ ಚಾಲೆಂಜ್ ಸ್ಟಾರ್ಟ್. ಏನು ಏನ್ ಚಾಲೆಂಜ್? ಡೇಯ್, ಕಳ್ರಾದ್ರೂ ಎಚ್ಚರ ತಪ್ಪಾಗಿ ಹೊಡಿತಾರೆ. ನೀನ್ ಎಚ್ಚರವಾಗಿರುವಾಗ್ಲೇ ಬಗ್ಗಿಸ್ಕೊಂಡು ಹೊಡೆದ್ಬಿಟ್ಟಲ್ಲ. ನಿನ್ ಮುಖ ನೋಡೋದಿರ್ಲಿ, ನನ್ನ ಮುಖ ನೋಡ್ಕೊಳಕ್ಕೆ ನಂಗೆ ಅಸಹ್ಯ ಆಗುತ್ತೆ. ನಿನ್ಮೇಲೆ ಈ ಶ್ರೀಯನ್ನು ಹೆಸರು ಕಂಡ್ರೆ ನನಗಾಗಲ್ಲ. ನಂಬ್ಕೊಂಡು ಫೇಸ್ಬುಕ್, ವಾಟ್ಸಪ್, ಟ್ವಿಟ್ಟರ್ ಅಂತ ಏನೇನೋ ಕನ್ಸು ಕಟ್ಕೊಬಿಟ್ಟೆ. ನನ್ನ ಕನ್ಸೆಲ್ಲ ಚೇಂಬರಲ್ಲಿ ಕಟ್ಕೊಬಿಡ್ತು. ನೀವೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಸರ್, ಇವಳು ಮೀಡಿಯಾದಲ್ಲೇ ಇರೋದು. ಹೌದಾ? ಆ ಸತ್ತೋನ್ ಬಗ್ಗೆ ಕಂಡಿಡಿಯೋಣ ಅಂತ ಸ್ಟಾರ್ಟ್ ಮಾಡಿದ್ದು ಕೇಸು ಇವತ್ತು ಯಾವ್ದೋ ರೇಂಜ್ ಕೊಟ್ಟೋಗ್ಬಿಟ್ಟಿದೆ ಸರ್. ಆ ಫ್ರಾಡ್ ಒಬ್ಬಳನ್ನ ಕಂಡಿಡಿದ್ರೆ ಸಾಕು, ನಿಮ್ಮ ಹೆಸರು ಟಿವಿಯಲ್ಲಿ, ಪೇಪರಲ್ಲಿ, ಫೇಸ್ಬುಕ್ ಅಲ್ಲಿ, ಟ್ವಿಟರ್ ಅಲ್ಲ ಬರೋದಕ್ಕೆ ಇವಳೇ ಗ್ಯಾರಂಟಿ. ಅಷ್ಟೇ ಯಾಕೆ, ವೀಕೆಂಡ್ ವಿತ್ ರಮೇಶ್ ಅಲ್ಲೂ ನೀವು ಬರೋ ತರ ಮಾಡ್ತಾಳೆ ಸರ್. ವೀಕೆಂಡ್ ವಿತ್ ರಮೇಶ್? ನಾನು ಯೂನಿಫಾರ್ಮ್ ಹಾಕೊಂಡು ಹೋಗೋದಾ? ರಮೇಶ್ ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ. ಅಯ್ಯೋ ಸರ್ ನಾನು ಇಲ್ಲಿದ್ದೀನಿ ಸರ್.